ಹಾಯ್, ಇದು ನಮ್ಮ ವೆಬ್ಸೈಟು. ಹೊಸ್ದಾಗಿ ಲಾಂಚ್ ಆಗ್ತಿರೋ ವೆಬ್ಸೈಟ್ ಇದು. ಆರ್ಕಿಗಿಡ್ ಸಿಬ್ಬೂರ್ ಅಂತ. ಫಸ್ಟ್ ಒಂದು ವೆಬ್ಸೈಟ್ ಮಾಡಿದ್ದು, ಅದು ಕ್ರ್ಯಾಶ್ ಆಗಿ ಹೋಯಿತು. ಇದು ನ್ಯೂ ವೆಬ್ಸೈಟು, ಸ್ವಲ್ಪ ಕಮರ್ಷಿಯಲ್ ವೆಬ್ಸೈಟ್ ಆಗಿರೋದ್ರಿಂದ ಇದು ಒಂದೊಂದಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಹೇಗೆ ಇರುತ್ತೆ ಅಂತ. ಇದು ಹೊಸಬರಿಗೆ ಅಂದರೆ ಆಲ್ಮೋಸ್ಟ್ ಇದು ಇನ್ನೂ ಲಾಂಚ್ ಆಗೇ ಇಲ್ಲ. ಈ ಲಾಂಚ್ ಆಗ್ತದೆ, ಎಲ್ಲರಿಗೂ ಗೊತ್ತಾಗಲಿ ಅಂತ ಅಷ್ಟೇ. ಇದು ಏನಾಗುತ್ತೆ ಅಂದರೆ ಇದು ಹೈಲೈಟ್ಸ್ ಇದು. ಇಲ್ಲಿ ಉದಾಹರಣೆ ನಿಮ್ಗೊಂದು, ಇಲ್ಲಿ ರಾಖಿ ಅಂತ ಇದೆ. ರಾಖಿ ಅಂತ ಕ್ಲಿಕ್ ಮಾಡಿದ್ರೆ ರಾಖಿ ರಿಲೇಟೆಡ್ ಯಾವ್ಯಾವ ಥರ ರಾಖಿ ಇದೆ ಅದು ಓಪನ್ ಆಗುತ್ತೆ. ಬಟ್ ಇಲ್ಲಿ ಇನ್ನೂ ಹಾಕಿಲ್ಲ ನಾವು, ಇನ್ನು ಸ್ಟಾರ್ಟಿಂಗ್, ಇನ್ನು ಬಿಲ್ಡಿಂಗ್ ನಡೀತಾ ಇರೋದ್ರಿಂದ ಇದು. ನೆಕ್ಸ್ಟ್ ನೋಡೋದಾದರೆ ಇಲ್ಲಿ ಕಿಡ್ಸ್ ಅಂತ ಇದೆ. ಉದಾಹರಣೆ ಕಿಡ್ಸಿಗೆ ಏನೇನು ಕೊಡ್ಬೋದು, ನಾಮಕರಣಕ್ಕಾಗಿರ್ಬೋದು, ಬರ್ತ್ಡೇಗಾಗಿರ್ಬೋದು, ಯಾವುದಕ್ಕೆ ಯಾವ್ದು ಇಷ್ಟಪಡ್ತಾರೆ ಅದನ್ನು ಕೊಡುವಂಥ ಗಿಫ್ಟ್ಸ್ಗಳು ಕಿಡ್ಸಲ್ಲಿರುತ್ತೆ. ಸುಮಾರು ಗಿಫ್ಟ್ಸ್ಗಳಿರುತ್ತೆ. ಬರ್ತ್ಡೇಗೆ ಫ್ರೇಮ್ಸು ನೋಡಿ, ಇಲ್ಲಿ ಮಕ್ಕಳು ಫ್ರೇಮ್ಸ್ ಇದೆ. 1 ಇಯರ್ ಪೂರ್ತಿ ಫೋಟೋ ಹಾಕ್ಬಿಟ್ಟು ಕೊಡ್ಬೋದು, ಅಂದರೆ ಮಂತ್ಸೆಲ್ಲ ಹಾಕಿ ಕೊಡ್ಬೋದು. ಸುಮಾರು ಕೀ ಚೈನ್ಸ್ ಇದೆ, ಸುಮಾರು ಇದೆ. ಹೋಗ್ತಾ ಇದ್ರೆ ಲೋಡಿಂಗ್ ಆಗ್ತಾನೆ ಇದೆ, ಸುಮಾರಿದೆ. ಬಟ್ ನಾವು ನಾವೆಲ್ಲ ನೋಡಬೇಕಲ್ಲ, ಟೈಮ್ ಆಗುತ್ತೆ. ಅಲ್ಲ ಬಂದು ನೋಡಿ, ಫರ್ ಹಿಮ್ ಅಂದರೆ ಹುಡುಗರಿಗೆ ಬರ್ತ್ಡೇ. ಉದಾಹರಣೆ ಬರ್ತ್ಡೇ ನೋಡೋಣ. ಬರ್ತ್ಡೇ ಅಂತ ಬಂದರೆ ಸುಮಾರು ಗಿಫ್ಟ್ಸ್ಗಳಿದೆ. ಇದು ದೊಡ್ಡರಿಗೂ ಆಗುತ್ತೆ, ಮಕ್ಳಿಗೂ ಆಗುತ್ತೆ, ಎಲ್ಲ ಇನ್ಕ್ಲೂಡಿಂಗ್ ಆಗಿರುತ್ತೆ ಇದರೊಳಗಡೆ. ಬರ್ತ್ಡೇ ಆಲ್ಮೋಸ್ಟ್ ಬರ್ತ್ಡೇಗೆ ಏನೇನು ಬರುತ್ತೆ ಎಲ್ಲ ಸಿಗುತ್ತೆ, ಎಲ್ಲ ಒಂದಿದಲ್ಲಿ. ಸುಮಾರು ಜನ ಏನು ಮಾಡ್ತೀವಿ, ನೀವು ಫೋನ್ ಮಾಡ್ತೀವಿ, ಸುಮಾರು ಜನ ಕೇಳ್ತಾಯಿದ್ರು, ಅಣ್ಣ ನಿಮ್ಮ ಹತ್ರ ಏನೇನು ಗಿಫ್ಟ್ಸ್ ಇದೆ, ಬರ್ತ್ಡೇ ಕೊಡೋ ಗಿಫ್ಟ್ಸ್ ಅಂತ ಏನಿದೆ ಅಂತ. ಆದರೆ ನಾವು ಅದನ್ನು ಹೈಲೈಟ್ಸ್ ಮಾಡಿದ್ದೀವಿ, ಅದರಿಂದ ಎಲ್ಲರಿಗೂ ಯೂಸ್ ಆಗಲಿ. ಉದಾಹರಣೆ ವೆಡ್ಡಿಂಗು, ಆ್ಯನಿವರ್ಸರಿ, ಪೆಟ್ ಗಿಫ್ಟ್ಸು ನೋಡಿ, ಸ್ಕ್ರೋಲ್ ಆಗ್ತಾ ಇರ್ತಿದ್ದು. ಮತ್ತು ಕಾರ್ಪೊರೇಟ್ ಕೊಡುವಂಥ ಗಿಫ್ಟ್ಸ್ಗಳು ನೋಡಿ, ಕಾರ್ಪೊರೇಟ್ ಹೇಗಿರುತ್ತೆ ಅಂತ. ರೈಟ್ ನೋಡಿ, ಇಲ್ಲಿ ಮಾರ್ಕಿಂಗ್ ಕೀ ಚೈನ್ಸ್ಗಳು, ಪೆನ್ ಸ್ಟ್ಯಾಂಡ್ಗಳು, ವಾಕ್ಯೂಮ್ ಬಾಟಲ್ಸು, ಪೆನ್ಗಳು, ಇಲ್ಲಿ ಸುಮಾರು ಇದೆ. ಇದು ನಾವು ಕೂಡ ತಗೋಬೋದು, ಕಸ್ಟಮರ್ ಮಾಮೂಲಿ ಜನಗಳು ಯೂಸ್ ಮಾಡ್ಬೋದು. ಕಾರ್ಪೊರೇಟ್ಗೆ ಅಂತಲೇ ಅದು ಇರೋವಂಥದ್ದು. ಓಕೆ, ನೆಕ್ಸ್ಟ್ ಇದರಲ್ಲಿ ಪೆಟ್ಟು ನೋಡಿ, ದೀಪಾವಳಿ ಗಿಫ್ಟ್ಸು, ವ್ಯಾಲೆಂಟೈನ್ಸ್ ಡೇ, ನ್ಯೂ ಇಯರು, ನ್ಯೂ ಬರ್ನು, ಮಗು ಹುಟ್ಟಿದಾಗ, ಮದರ್ಸ್ ಡೇ, ಫಾದರ್ಸ್ ಡೇ, ಪೇರೆಂಟ್ಸಿಗೆ, ಗ್ರ್ಯಾಜುಯೇಷನು, ಲಾಯರು, ಡಾಕ್ಟರು, ಟೀಚರ್ಸು, ಬೆಸ್ಟ್ ಫ್ರೆಂಡ್ಸು, ಎಂಗೇಜ್ಮೆಂಟು, ಮನೆ ಗೃಹಪ್ರವೇಶಕ್ಕೆ, ಬಲ್ಕ್ ಆರ್ಡರ್ಸು. ಮತ್ತು ನಮ್ಮ ಆಫ್ಲೈನ್ ಆದಾಗ ಗಿಫ್ಟ್ ಇನ್ 1 ಅವರ್ ಅಂತ ಇದೆ. ನಮ್ಮ ಆಫ್ಲೈನಲ್ಲಿ 1 ಅವರಲ್ಲಿ ಅಲ್ಲೇ ಕೂತಿದ್ದು ಮಾಡಿಸ್ಕೊಂಡು ಹೋಗ್ಬೋದು, ಆ ಥರ ಗಿಫ್ಟ್ಸ್ ಇದೆ. ಅದು ಇಲ್ಲಿ ಕ್ಲಿಕ್ ಮಾಡಿದ್ರೆ 1 ಅವರಲ್ಲಿ ಯಾವ ಗಿಫ್ಟ್ ರೆಡಿ ಆಗುತ್ತೆ ಅಂತ ಅಲ್ಲಿ ಗೊತ್ತಾಗುತ್ತೆ. ಅದಂದರೆ ವುಮೆನ್ಸ್ ಗಿಫ್ಟ್ಸ್ ಅಂತ ಇದೆ, ಕಾಂಬೋ ಗಿಫ್ಟ್ಸು. ಕಾಂಬೋ ಅಂದರೆ ನಾವು ಕಾಂಬೋ ಮಾಡಿ ಅವಾಗ ಆಫರ್ ಬಿಡ್ತಾ ಇರ್ತೀವಿ, ಅಥವಾ ಒಂದ್ಸರಿ ಕಾಂಬೋ ಮಾಡಿ ಬಿಟ್ಬಿಟ್ಟಿರ್ತೀವಿ, ಅದನ್ನ ಪ್ರೈಸ್ ಮಾಡಿ ಬಿಟ್ಬಿಟ್ಟಿರ್ತೀವಿ. ಅದನ್ನ ಕಾಂಬಲ್ಲೋ ಇನ್ನು ಮಾಡಿದ್ರೆ ಅಲ್ಲಿ ಕಾಂಬೋ ಗಿಫ್ಟ್ಸ್ಗಳು ಸಿಗುತ್ತೆ. ಅದಾದ್ರಲ್ಲಿ ಹೈಲೈಟ್ಸ್ಗಳು ಬರ್ತಾ ಇರುತ್ತೆ. ಹೈಲೈಟ್ಸ್ಗಳು ನೋಡ್ತಾ ಇರ್ಬೋದು. ಅಂದರೆ ಆವತ್ತಿನ ದಿನ, ಅವತ್ತು ತಿಂಗಳಿಗೆ ಆ ಥರ ಚೇಂಜಸ್ ಆಗ್ತಾ ಇರುತ್ತೆ. ಅಥವಾ ಲೈನ್ಸ್ ಬರುತ್ತೆ, ಲೈನ್ಸ್ನ ಓದ್ಕೊಳ್ಳಿ. ಅದಾದ್ಮೇಲೆ ಇದು ಸರ್ಚು. ನಿಮಗೆ ಪ್ರಾಡಕ್ಟ್ಸ್ಗಳು ಗೊತ್ತಾಗಲ್ಲ ಅಂದರೆ ಇಲ್ಲಿ ಸರ್ಚ್ ಮಾಡ್ಬೋದು. ನಿಮಗೆ ಇಲ್ಲಿ ಎಲ್ಲ ಪ್ರಾಡಕ್ಟ್ಸ್ಗಳು ಸಿಗುತ್ತೆ. ಆಲ್ಮೋಸ್ಟ್ ಅಲ್ಲಿ ಒಂದು 1000+ ಪ್ರಾಡಕ್ಟ್ಸ್ಗಳು ಆ್ಯಡ್ ಆಗಿದೆ, ಎಲ್ಲ ಥರ ಓಪನ್ ಆಗುತ್ತೆ. ನೆಕ್ಸ್ಟು ಜಾಸ್ತಿ ಮೂವಿಂಗ್ಲಿರೋಂಥ ಪ್ರಾಡಕ್ಟ್ಗಳಿವು. ಇಲ್ಲಿ ಹೈಲೈಟ್ಸಲ್ಲಿ ಬರ್ತಾ ಇರುತ್ತೆ ನೋಡಿ, ಕ್ಲಿಕ್ ಮಾಡ್ಬಿಟ್ನಾ. ರೈಟ್, ಇಲ್ಲಿದೆ ನೋಡಿ ಹೈಲೈಟ್ಸ್. ಇಲ್ಲಿ ಹಿಂಗೆ ಸ್ಕ್ರೋಲ್ ಆಗ್ತಾ ಇರುತ್ತೆ. ಇದು ಸ್ಕ್ರೋಲ್ ನಾವು ತಳ್ಳೋದಕ್ಕಾಗಲ್ಲ, ಅದೇ ಆಗ್ತಾ ಇರುತ್ತೆ, ಮೂವ್ ಆಗ್ತಾ ಇರುತ್ತೆ ನೋಡಿ, ಆಗ್ತಲ್ಲ ಹಂಗೆ. ಮತ್ತು ಇನ್ನು ನೆಕ್ಸ್ಟ್ ಬರೋದು ಕ್ಯಾಟಗರಿಲಿ ಪ್ರೀಮಿಯಮ್ ಅಂದರೆ ಕ್ವಾಲಿಟಿ ಸೂಪರ್ ಆಗಿರುತ್ತೆ. ಇದರಲ್ಲಿ ಸುಮಾರು ಗಿಫ್ಟ್ಗಳು ಸಿಗುತ್ತೆ. ಕ್ವಾಲಿಟಿಯಲ್ಲಿ ಸುಮಾರು ಗಿಫ್ಟ್ಗಳು, ಒಳ್ಳೆ ಕ್ವಾಲಿಟಿ ಬೇಕು ಅಂತ ಹೇಳೋರು ಪ್ರೀಮಿಯಂ ಗಿಫ್ಟ್ಸ್ಗೆ ಹೋಗ್ಬೋದು. ನೆಕ್ಸ್ಟು ಲಕ್ಸರಿ, ನಮಗೆ ಇದಕ್ಕೆ ಬೆಸ್ಟ್ ಗಿಫ್ಟ್ಸ್ಗೆ ಬೇಕು, ನನಗೆ ದುಡ್ಡು ಎಷ್ಟಾದ್ರೂ ಪರವಾಗಿಲ್ಲ ಅಂತ ಹೇಳೋರಿಗೆ ಲಕ್ಸರಿ ಗಿಫ್ಟ್ಸ್ ಅಂತ ಬರ್ತದೆ. ಅದು ಸ್ವಲ್ಪ ಎಕ್ಸ್ಪೆನ್ಸಿವ್ ಇರುತ್ತೆ, ಬೇಕಾದ್ರೂ ಅದನ್ನ ಬೈ ಮಾಡ್ಬೋದು. ಇಲ್ಲಿ ಕ್ಲಿಕ್ ಮಾಡಿದ್ರೆ ಗೊತ್ತಾಗುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ರೆ ನಿಮಗೆ ಉದಾಹರಣೆ ಲಕ್ಸರಿ ಗಿಫ್ಟ್ಸ್ಗಳು ಇನ್ನು ಆ್ಯಡ್ ಆಗ್ತಾ ಇದೆ, ಸುಮಾರು ಬರ್ತಾ ಇರುತ್ತೆ ನೋಡಿ. ಇವು ಸ್ವಲ್ಪ ಎಕ್ಸ್ಪೆನ್ಸಿವು ನೋಡಿ, ಈಗ 1799 ಇದೆ. ಇವೆಲ್ಲ ಆಲ್ಮೋಸ್ಟ್ ಅಲ್ಲಿ ಕಮ್ಮಿಗೆ ಬಿಟ್ಟಿದ್ದೀವಿ ಈಗ ಫಸ್ಟು, ಮತ್ತು ಇದು ಪ್ರೈಸ್ ಜಾಸ್ತಿ ಆಗುತ್ತೆ. ನೋಡ್ತಾ ಇರ್ಬೋದು, 49%, 49%, 58% ಕಮ್ಮಿ ಪ್ರೈಸಿಗೆ ಬಿಡ್ತಾ ಇದ್ದೀವಿ ಸ್ಟಾರ್ಟಿಂಗ್ ಇರೋದ್ರಿಂದ. ಮತ್ತು ಇದು ಪ್ರೈಸ್ಗಳು ಜಾಸ್ತಿ ಆಗ್ತಾ ಇರುತ್ತೆ. ಇಲ್ಲಿ ಅಂತ ಮಾರ್ಜಿನನ್ನು ಬಿಟ್ಟಿಲ್ಲ ನೋಡಿ. ಫ್ರೇಮ್ಸ್ಗಳು ಎಲ್ಲ ಈ ಥರ ಫ್ರೇಮ್ಸ್ಗಳು ಇರಲಿಲ್ಲ, ಇವೆಲ್ಲ ಇಂಪೋರ್ಟೆಡ್ ಫ್ರೇಮ್ಸ್ಗಳು. ವಾಟರ್ ಬಾಟಲ್ಸು ಎಕ್ಸ್ಪೆನ್ಸಿವ್. ಪ್ರೀಮಿಯಮಲ್ಲೂ ಅಷ್ಟೇ, ಪ್ರೀಮಿಯಮ್ ಕ್ಲಿಕ್ ಮಾಡಿದ್ರೆ ನೀವು
ಫ್ರೇಮು ಸುಮಾರು ಥರ ಸಿಗುತ್ತೆ. ಅದರಲ್ಲಿರೋ ಕೂಡ ಇದರಲ್ಲೂ ಬರ್ತವೆ. ಬೇಕಾದ್ರೆ ಅಲ್ಲಿ ನೋಡೋರು ಇಷ್ಟ ಆದರೆ ತೊಗೋಬೋದು. ಅದೇ ದುಡ್ಡು ಇಲ್ಲೇ ಪೇ ಮಾಡಿ ಎರಡು ಸೇಮ್ ಪ್ರಾಡಕ್ಟ್ನ ಅಲ್ಲಲ್ಲಿ ಎರಡು ಕೂಡ ಇನ್ಕ್ಲೂಡ್ ಆಗಿರುತ್ತೆ. ಎರಡು ಕಡೆ ಇನ್ಕ್ಲೂಡ್ ಆಗಿರುತ್ತೆ, ಎರಡು ಕಡೆ ಇರುತ್ತೆ. ನೆಕ್ಸ್ಟ್ ನೋಡೋದಾದರೆ ನೆಕ್ಸ್ಟ್ ನೋಡಿ ಬರ್ತ್ ಅಂದರೆ 1 ಇಯರು. ಈಗ ಮಂತ್ಸ್ ಮಾಡ್ಕೊಂಡಿರ್ತೀರ, 1 ಮಂತು 2 ಮಂತು 3 ಮಂತು, ಅದಕ್ಕೆಲ್ಲ ಯೂಸ್ ಆಗಲಿ ಅಂತ ಹೇಳ್ಬಿಟ್ಟು 1 ವರ್ಷದ ಪೂರ್ತಿ ಒಂದು ಮಗು ಫೋಟೋ, ಅವ್ರ ಅಪ್ಪ ಅಮ್ಮ ಫೋಟೋ ಇಲ್ಲಿ ಹಾಕ್ಬೋದು. ಇದರಲ್ಲಿ ಎಷ್ಟು ಥರ ಇದೆ ಅಂತ ಇಲ್ಲಿ ಕ್ಯಾಟಗರಿ ನೋಡಿದ್ರೆ ಇಲ್ಲಿ 4 ಥರ ಇದೆ. ಇದು ಬಂದು ಅಕ್ರಾಲಿಕ್ ಫ್ರೇಮ್ MDF ಶೀಟಿಂದ ಮಾಡಿರೋಂಥದ್ದು. ಇದು ಯಾವುದೇ ಥರ ಫೋಟೋ ನಾರ್ಮಲ್ ಪೇಪರ್ ಪ್ರಿಂಟಿಂಗು ಆ ಥರ ಅಲ್ಲ, ಸ್ವಲ್ಪ ಎಕ್ಸ್ಪೆನ್ಸಿವ್ ಇರುತ್ತೆ. ನೋಡಿ ಕ್ವಾಲಿಟಿ ಇರುತ್ತೆ, ತುಂಬ ದೊಡ್ಡ ಫ್ರೇಮ್ ಇದು, ರೈಟ್. ಅಂದರೆ ಕ್ಯೂಬ್ಸ್ಗಳು ಅಂತ ಬರುತ್ತೆ, ಅಕ್ರಾಲಿಕ್ ಕ್ಯೂಬ್ಸ್ಗಳು, LED ಕ್ಯೂಬ್ಸ್ ಇದ್ವು. ಲೈಟ್ ಕೊಟ್ಟರೆ ಸ್ವಲ್ಪ ಇನ್ನು ಸ್ವಲ್ಪ ಬ್ರೈಟಾಗಿ ಕಾಣುತ್ತೆ. ನೋಡಿ ಇಲ್ಲಿದೆ, ನಾವು ಯಾವ ಕಡೆಯಿಂದ ನೋಡಿ ಕೊಟ್ಟರೆ ಫೋಟೋ ಕಾಣುತ್ತೆ. ಇದು ಅಕ್ರಾಲಿಕ್ ಕ್ಯೂಬ್ಸು. ಇಲ್ಲಿ ಯಾವುದೇ ಫೋಟೋ ಕೊಟ್ಟರು ಕೂಡ ಹಾಕಲು ಡಿಫ್ರೆಂಟ್ ಸೈಜ್ ಇದೆ, ಡಿಫ್ರೆಂಟ್ ಪ್ರೈಸಲ್ಲಿ ಇರುತ್ತೆ. ಕೂಡ ಚೆಕ್ ಮಾಡಿಕೊಂಡು ಇಲ್ಲಿಂದನೇ ಬುಕ್ ಮಾಡ್ಬೋದು. ಅದ್ರ ನೆಕ್ಸ್ಟ್ ನೋಡೋದಾದರೆ ಇದು ಫ್ಲಿಪ್ ನೇಮ್ಸ್ ಅಂದರೆ ನೋಡಿರ್ಬೋದು ನೀವು. ಈ ಕಡೆ ತಿರುಗಿಸ್ರೆ ಹುಡುಗ ನೇಮು, ಈ ಕಡೆ ತಿರುಗಿಸ್ರೆ ಹುಡುಗಿ ನೇಮು. ಹುಡುಗಂದು ಅಮ್ಮಂದು ತಾಯಿದು ತಂಗಿದು ನೀವನ್ ಯಾವ್ದು ಬೇಕಾದ್ರೂ ಹಾಕಿಸ್ಕೋಬೋದು. ಇದು ಕೂಡ ಇನ್ನೂ ಹಾಕಿಲ್ಲ, ನಾವು ಜಸ್ಟ್ ಅಲ್ಲಿ ಕ್ಯಾಟಗರಿ ಕ್ರಿಯೇಟ್ ಮಾಡಿದ್ದೀವಿ, ಇನ್ನು ಆಗಬೇಕು. ಅದಾಗ್ತಂಗೆ ನೆಕ್ಸ್ಟು 3D ಇನ್ಸ್ಟಾಲೇಷನ್. ಅಂದರೆ ಇದು ನೀವು ಯಾವ ಹೆಸರು ಕೊಡ್ತೀರಾ ಮಾರ್ಕಿಂಗ್ ಇರುತ್ತೆ, ಫೋಟೋನು ಕೂಡ ಬರುತ್ತೆ, ಅಂದರೆ ಮಾರ್ಕಿಂಗ್ ಫೋಟೋಸ್ ಬರೋದು ಇದರೊಳಗೆ. ನೋಡ್ತಾ ಇರೋದಲ್ಲ, ಇದು ಮಾರ್ಕಿಂಗ್ ಫೋಟೋ ನೇಮ್ಸ್ ಎಲ್ಲ ಬರುತ್ತೆ. ಕೆಳಗಡೆ LED ಇರುತ್ತೆ, ಇನ್ನು ಮಾಡ್ತಾ ಅದು ಬ್ರೈಟಾಗಿ ಕಾಣುತ್ತೆ ಬೆಳಕು ಬಂದಾಗ. ಓಕೆ, ನೆಕ್ಸ್ಟ್ ಇದಾದರೆ ಇದು 5D ಫ್ರೇಮ್ಸು. 5D ಫ್ರೇಮ್ಸ್ ಅಂದರೆ ಇದು ಅನಿಮಲ್ಸು, ಪ್ಲೇಸಸ್ಗಳು ಇವೆಲ್ಲ ಬರ್ತವೆ ಇದರೊಳಗೆ. ಇದು ಒಂದು ಫ್ಲಿಪ್ ಮಾಡಿದ್ರೆ ಈ ಕಡೆ ನೋಡ್ರೆ ಒಂದು ಫೋಟೋ, ಈ ಕಡೆ ನೋಡ್ರೆ ಒಂದು ಫೋಟೋ, ಈ ಥರ ಕಾಣುತ್ತೆ. ಇದು 5D ಫ್ರೇಮ್ಸು. ಇದು ಕೂಡ ಇನ್ನೂ ಬಂದಿಲ್ಲ, ಇದು ಕೂಡ ಬರ್ತಾ ಇದೆ. ಅದು ಬಿಟ್ಟರೆ ಅಕ್ರಾಲಿಕ್ ಫ್ರೇಮ್ಸ್ ಅಂದರೆ ಇದಕ್ಕೆ ಯಾವುದೇ ಥರ ಬಾರ್ಡರ್ ಬೀಡಿಂಗ್ ಬರೋದಿಲ್ಲ. ಇದಕ್ಕೆ ನೀವು ಯಾವುದೇ ಥರ ಮಳೆ ಹೊಡೆದು ನೇತಾಕೋ ಆಗಿಲ್ಲ. ಇದು ಬಂದು ಸ್ಟೆಡ್ಗಳು ಹಾಕಬೇಕು. ಉದಾಹರಣೆ ಹೇಳ್ಬೇಕಂದ್ರೆ ನಿಮಗೆ ಗ್ಲಾಸ್ಗಳು ಹಾಕ್ತಾರೆ ಮನೆಗಳಲ್ಲಿ, ಆ ಥರ ಸ್ಟೆಡ್ಗಳನ್ನ ಹಾಕ್ಬಿಟ್ಟು ಯೂಸ್ ಮಾಡೋಂಥದ್ದು. ಇದು ಕೂಡ ನಿಮಗೆ ಮ್ಯಾಕ್ಸಿಮಮ್ ಸೈಜ್ವರೆಗೂ ಬರುತ್ತೆ, 8 ಫೀಟ್ವರೆಗೂ ಬರುತ್ತೆ. 4x4 ಇಂದ ಹಿಡಿದು 8 ಫೀಟ್ವರೆಗೂ ಬರುತ್ತೆ. ಇದು ಸ್ಟ್ಯಾಂಡಿಂಗು ಮಾಡ್ಕೊಳ್ಳೋದು ಬರುತ್ತೆ, ಹ್ಯಾಂಗಿಂಗು ಮಾಡ್ಕೊಳ್ಳೋದು ಬರ್ತದೆ, ಫಿಕ್ಸ್ಬಿಡ್ ಮಾಡ್ಬೋದು. ಇದು ಕೂಡ ಎಕ್ಸ್ಪೆನ್ಸಿವೇನೆ ಅಕ್ರಾಲಿಕ್ಕು. ಇದು ಒಡೆಯೋದಿಲ್ಲ ಯಾವುದೇ ಕಾರಣಕ್ಕೂ, ಆ ಥರ ಮೆಟೀರಿಯಲ್ ಮಾಡೋಂಥದ್ದು. ಇದು ಮೊದಲು ಮಾಡ್ತಿರಲಿಲ್ಲ, ಈಗ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ಇನ್ನೊಂದು ಹೇಳೋದಂದರೆ ಇದು ಟ್ರೋಪಿಗಳಲ್ಲಿ ಸುಮಾರು ಥರ ಟ್ರೋಪಿಗಳು ಬರ್ತವೆ. ಇನ್ನೂ ಕೂಡ ಆ್ಯಡ್ ಮಾಡಿಲ್ಲ, ಕ್ಯಾಟಗರಿ ಒಂದು ಆ್ಯಡ್ ಮಾಡಿದ್ದೇವೆ ಅಷ್ಟೇ. ನೆಕ್ಸ್ಟು ಬ್ಯಾಡ್ಜಸ್ ಅಂದರೆ ನೀವು ನೋಡ್ಬೋದು, ನೀವು ಸ್ಕೂಲ್ ಮಕ್ಕಳುಗಳೆಲ್ಲ ಇದಕ್ಕೆಲ್ಲ ಹಾಕ್ಸ್ಕೊತಾ ಇರ್ತಾರೆ ಬಟ್ಟೆಗಳಿಗೆ, ಅದಕ್ಕೆಲ್ಲ ಇದು ಬಲ್ಕಲ್ಲಿ ತೊಗೋತಾರೆ, ಅದಕ್ಕೆ ಯೂಸ್ ಆಗುತ್ತೆ. ಸಿಂಗಲ್ ಕೂಡ ಮಾಡ್ಕೊಡ್ತೀವಿ. ಅದು ನೆಕ್ಸ್ಟ್ ಒಂದು ಬೆಡ್ ಕವರ್ಸು ಮತ್ತು 2 ಪಿಲೋ ಬರುತ್ತೆ. ಇದಕ್ಕೆ ಪೂರ ಪ್ರಿಂಟ್ ಬೇಕು, ಪೂರ ಪ್ರಿಂಟ್ ಮಾಡ್ಬೋದು. ಅದರಲ್ಲಿ ಡಿಸೈನ್ಗಳು ಬರ್ತವೆ, ಡಿಸೈನ್ಗಳು ಬೇಕು ನಾವು ಕಳಿಸ್ಕೊಡ್ತೀವಿ. 2 ಪಿಲೋ, ಒಂದು ಬೆಡ್ ಕವರ್, ಇಷ್ಟು ಬರುತ್ತೆ. ಅದನ್ನು ಕೂಡ ಇನ್ನೂ ಆಗಿಲ್ಲ, ಆಗ್ತಾ ಇದೆ. ಅದು ಬಿಟ್ಟರೆ ನೆಕ್ಸ್ಟು ಕ್ಲಾಕ್. ಇದು ನೋಡ್ತಾರೆ ಬಂದ್ವಿ. ಇದರಲ್ಲೂ ಅಷ್ಟೇ ಮಕ್ಕಳದೆಲ್ಲ 12 ಫೋಟೋಸ್ ಇರುತ್ತೆ ಸುತ್ತಲೂ. 12 ಫೋಟೋ ಹಾಕ್ಬಿಟ್ಟು ಮಧ್ಯದಲ್ಲಿ ಒಂದು ತಂದೆ ತಾಯಿ ಫೋಟೋ ಅಥವಾ ಮಗುದ ಬೇರೆ ಫೋಟೋ ಹಾಕ್ಬೋದು. ಇದು ಡಿಫ್ರೆಂಟ್ ಕ್ಲಾಕ್ಸು, ಡಿಫ್ರೆಂಟ್ ಟೈಪ್ಸು ಸುಮಾರಿದೆ. ಮೋರ್ ದೆನ್ 30 ಟು 40-50 ಬರ್ಬೋದು, ಅಷ್ಟು ಬರ್ಬೋದು ಅನ್ಕೊಂಡು. ಅಷ್ಟು ಟೈಪ್ಸ್ ಇದೆ, ಅಷ್ಟು ಕೂಡ ಅಪ್ಲೋಡ್ ಮಾಡ್ತೀವಿ. ನಮಗೆ ಈಗ ಟೈಮ್ ಇಲ್ಲದೇ ಇರೋ ಕಾರಣ ಅಷ್ಟಿಗೆ ಅಪ್ಲೋಡ್ ಮಾಡ್ತೀವಿ. ಇನ್ನೂ ಮಾಡಿಲ್ಲ ಅನ್ಕೋತೀನಿ, ಮಾಡ್ತೀನಿ. ರೈಟ್, ನೋಡೋಣ ತಡೀರಿ. ರೈಟ್, ಅಂದರೆ ಇದೊಂದು ಕ್ಲಾಕ್ ಫ್ರೇಮ್, ಇದು ಮ್ಯಾಜಿಕ್ ಮಿರರ್, ಇದು ಅಲ್ಲಿಗೆ ಇನ್ಕ್ಲೂಡ್ ಆಗಿದೆ. ರೈಟ್, ನೆಕ್ಸ್ಟ್ ಕಪಲ್ ಟಿ ಶರ್ಟ್ಸಲ್ಲಿ ಕೂಡ ನಿಮಗೆ ಇಲ್ಲಿ ಸುಮಾರು ವೆರೈಟಿ ಡಿಸೈನ್ಸ್ಗಳಿರುತ್ತೆ. ಯಾವ್ದು ಬೇಕಾದ್ರೂ ಹಾಕ್ಸ್ಕೋಬೋದು. ನೀವು ಮಾಡ್ತೀವಿ ಅಂತೆಲ್ಲ ಆರ್ಡರ್ ಮಾಡಿದ್ರೆ ನಿಮಗೆ ನಾವು ಡಿಸೈನ್ಸ್ಗಳನ್ನ ಕಳಿಸ್ಕೊಡ್ತೀವಿ. ಡಿಫ್ರೆಂಟ್ ಕ್ವಾಲಿಟಿ ಇದೆ, ಕ್ವಾಲಿಟಿ ಮೇಲೆ ಡಿಪೆಂಡ್ ಆಗುತ್ತೆ ಪ್ರೈಸು. ನಾನು ಅಲ್ಲಿ ಕೂಡ ಹಾಕ್ತೀನಿ, ಈಗ ಹಾಕಿಲ್ಲ ಸದ್ಯಕ್ಕೆ. ಮತ್ತು ಕ್ರಿಸ್ಟಲ್ LED ಲ್ಯಾಂಪ್ಸ್ ಅಂದರೆ ನೋಡ್ತಾ ಇದ್ರಿ, ಈ ಥರ ಸಖತ್ತಾಗಿರುತ್ತೆ, ಫುಲ್ಲು ಲಕ್ಸುರಿ ಆಗಿರುತ್ತೆ. ಇದು ಸೂಪರ್ ಆಗಿರ್ತವೆ, ನೋಡ್ತಾ ಇರ್ಬೋದು. ಇಲ್ಲೂ ಕೂಡ 30-40 ಥರ ಇದೆ, ಚೂಸ್ ಮಾಡುವ. ಇಲ್ಲಿಂದನೇ ಆರ್ಡರ್ ಮಾಡ್ಬೋದು. ರಿಂಗು ಎಲ್ಲ ನೋಡ್ತಾ ಇದೆಯಲ್ಲ, ಬಾಕ್ಸು, ಇವೆಲ್ಲ ಸ್ವಲ್ಪ ಸೂಪರಾಗಿರುತ್ತೆ. ಈ ವೆಡ್ಡಿಂಗು, ಆ್ಯನಿವರ್ಸರಿ ಇವೆಲ್ಲ ಕೊಟ್ಟರೆ ತುಂಬ ದಿನ ನೆನ್ಪಿಟ್ಕೋತಾರೆ ಜನಗಳು, ತುಂಬ ದಿನ ನೆನೆಸ್ಕೋತಾರೆ.
ತುಂಬ ಚೆನ್ನಾಗಿರುತ್ತೆ ಇದು. ಇವೆಲ್ಲ ಸ್ವಲ್ಪ ಕ್ವಾಲಿಟಿ, ಹೈ ಕ್ವಾಲಿಟಿ ಫ್ರೇಮ್ಸ್ಗಳು. ಅದರಿಂದ ನೆಕ್ಸ್ಟ್ ಕಸ್ಟಮರ್ ಚಾಕ್ಲೇಟ್ಸ್. ಬರ್ತ್ಡೇಗೆ, ಮಕ್ಕಳು ಬರ್ತ್ಡೇಗೆ, ಬೇರೆ ಬೇರೆ ನಾಮಕರಣಕ್ಕೆ, ಫಂಕ್ಷನ್ಸ್ಗಳಿಗೆ ಏನಾದ್ರು ಸಿಹಿ ತಿಂಡಿಗಳನ್ನ ಕೊಡಬೇಕು, ಸ್ವೀಟ್ಗಳನ್ನ ಕೊಡಬೇಕು, ರಿಟರ್ನ್ ಎಲೆ ಅಡಿಕೆ ಮೇಲೆ ಕೊಡಬೇಕು ಅಂತ ಅಂದಾಗ ಇದನ್ನು ನಿಮ್ದೊಂದು ಹೆಸರು ಹಾಕಿಸ್ಬಿಟ್ಟು, ನಿಮ್ದು ಏನು ಶುಭ ಸಮಾರಂಭ ಇರುತ್ತೆ ಅದನ್ನ ಹಾಕಿಸ್ಬಿಟ್ಟು ಪ್ರಿಂಟ್ ಮಾಡಿಬಿಟ್ಟು ನಿಮ್ಮವ್ರಿಗೆ ಕೊಡ್ಬೋದು. ಯಾವುದೇ ಫಂಕ್ಷನ್ಸ್ ಅಲ್ಲಾಗಲಿ, ಬರ್ತ್ಡೇ ಆಗಲಿ, ಆ್ಯನಿವರ್ಸರಿ, ಎನಿವನ್ ಯುವರ್ ಚೂಸ್. ಆ ಥರ ಒಂದು ಆಪ್ಷನ್ ಇದೆ. ಅದು ಬಿಟ್ಟರೆ ಕಟ್ಔಟ್ ಫ್ರೇಮ್ಸ್ ಅಂದರೆ ಇಲ್ಲಿ ನೋಡ್ತಾ ಇಲ್ಲ, ನಿಂತಿದ್ದಾರೆ ಅವರು, ಅದೇ ಥರ ಫೋಟೋಸು ಪ್ರಿಂಟ್ ಆಗಿದೆ. ಅವ್ರ ಸೈಜಿಗೆ ನೋಡ್ತಾ ಇಲ್ಲ, ಅವ್ರ ಸೈಜಿಗೆ ಫೋಟೋ ಪ್ರಿಂಟ್ ಆಗುತ್ತೆ. ಅವ್ರು ಯಾವ ಆ್ಯಂಗಲ್ ಇದ್ದಾರೆ ಆ ಆ್ಯಂಗಲ್ಲೇ ಫೋಟೋ ಕಟಿಂಗ್ ಆಗಿ ಅಕ್ರಲಿಕ್ ಕಲರ್ ಆಗೋವಂಥದ್ದು ಪ್ರಿಂಟ್ ಆಗುತ್ತೆ. ಅದಿನ್ನೂ ಕೂಡ ಆಗಿಲ್ಲ, ಅದು ಕೂಡ ಇನ್ನೂ ಬರಬೇಕು. ಅದು ಬಿಟ್ಟರೆ ಇದು ಕಸ್ಟಮೈಸ್ ಪಝಲ್ ಅಂದರೆ ಇದು ನೀವು ಆಟ ಆಡೋಕ್ಕೆ ಉಪಯೋಗಿಸ್ಬೋದು. ಒಂದು ಪ್ರಿಂಟ್ ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಕೊಟ್ಬಿಟ್ರೆ ಅದನ್ನು ಕ್ಲೀನಾಗಿ ಜೋಡಿಸಿದ್ರೆ ಒಂದು ಟಾಸ್ಕು. ಅದನ್ನು ಮಕ್ಳಿಗೆ ಕೊಡ್ಬೋದು, ನೀವು ಕೂಡ ಆಡ್ಬೋದು. ನೆಕ್ಸ್ಟ್ ಕಸ್ಟಮೈಸ್ ಟೀ ಶರ್ಟ್ಸು ಮಾಡ್ತಾಯಿದ್ವಿ, ಬಟ್ ಇನ್ನೂ ಅಷ್ಟು ಇದು ಮಾಡಿಲ್ಲ, ಆಗುತ್ತೆ, ಸ್ವಲ್ಪ ಲೇಟ್ ಆಗುತ್ತೆ ಅದು. ಓಕೆ, ನೆಕ್ಸ್ಟ್ ಇದು ಕರ್ಟನ್ಸ್ ನೋಡ್ತಾ ಇದ್ರಲ್ಲ, ಇದು ಮನೆಗೆ ಕಿಟಕಿಗಳಿಗೆ ಉಪಯೋಗಿಸೋಂಥ ಕರ್ಟನ್ಸು. ಇದು ಕಸ್ಟಮೈಸ್ ಮಾಡ್ಬೋದು. ಇದರಲ್ಲಿ ಸುಮಾರು ವೆರೈಟೀಸ್ಗಳಿದೆ. ಇದಾಗಿದೆ, ಅಪ್ಲೋಡ್ ಆಗಿದೆ, ತೋರಿಸ್ತೀನಿ ಯಾವ ಥರ ಇದೆ ಅಂತ. ನೋಡ್ತಾ ಇದ್ರಲ್ಲ, 5 ಡಿಸೈನ್ಸ್ ಇದೆ. ಈಗ ಒಂದು ಮಾತ್ರ ಸೋಲ್ಡ್ ಔಟ್ ಆಗಿದೆ, ಒಂದು ಸಿಗೋದಿಲ್ಲ, ಇನ್ನು 4 ಕೂಡ ಸಿಗುತ್ತೆ. ಬೇಕಂದರೆ ಆರ್ಡ್ರ್ ಮಾಡ್ರೆ ನಾವು ಕಳಿಸ್ಕೊಡ್ತೀವಿ. ಇದು ಪ್ರೈಸ್ ಕೂಡ ಎಲ್ಲೇ ಹಾಕಿರ್ತೀವಿ, ನೋಡ್ಬೋದು. ಜಸ್ಟ್ 1099, ರೈಟ್. ಇಷ್ಟು ಡಿಸೈನ್ ಸಿಗುತ್ತೆ. ನೆಕ್ಸ್ಟ್ ಓಕೆ, ರೈಟ್. ಪೆನ್ಗಳು ಸಿಗುತ್ತೆ. ಪೆನ್ಗಳು ಈಗ ಪ್ರೆಸೆಂಟ್ ಅವೈಲಬಲ್ ಇಲ್ಲ, ಸ್ವಲ್ಪ ಬೇರೆ ಬೇರೆ ಮಷಿನರಿಗಳು ಬೇಕಾಗಿರೋದ್ರಿಂದ ಪ್ರೆಸೆಂಟ್ ಅವೈಲಬಲ್ ಇಲ್ಲ. ಇದು ಬರುತ್ತೆ. ಇದರಲ್ಲೂ ಕೂಡ ಸುಮಾರು ಪೆನ್ಗಳು ಸಿಗುತ್ತೆ. ಇದು ಕಾರ್ಪೊರೇಟ್ ಕಂಪ್ನಿಗಳು ಸಿಗುತ್ತೆ, ಮಾಡ್ಬೋದು. ಬಲ್ಕಲ್ಲಿ ಮೇನ್ ಸಖತ್ ಯೂಸ್ ಆಗೋವಂಥದ್ದು. ನೀವೇನೋ ಶಾಪ್ಗಳಿಟ್ಟು ರಿಟರ್ನ್ ಗಿಫ್ಟ್ಗಳನ್ನ ಕೊಡಬೇಕು, ನಿಮ್ದೊಂದು ಬ್ರ್ಯಾಂಡಾಗಿ ಕೊಡಬೇಕು ಅಂತ ಇದ್ದರೆ ಸಖತ್ ಯೂಸ್ ಆಗುತ್ತೆ ನಿಮಗೆ. ಅದು ಬಿಟ್ಟರೆ ಎಲ್ಲೋಯ್ತಪ್ಪ, ಇಲ್ಲಿದೆ. ನೆಕ್ಸ್ಟ್ ಪಿಗ್ಗಿ ಬ್ಯಾಂಕ್, ಮಕ್ಕಳಿಗೆ ಯೂಸ್ ಆಗೋಂಥದ್ದು. ಪಿಗ್ಗಿ ಬ್ಯಾಂಕ್ ನೋಡ್ತಿರಲ್ಲ, ಇದರಲ್ಲಿ ನಿಮಗೆ ನೋಡ್ದಲ್ಲಿ 1 ಲ್ಯಾಕ್, ಇದಕ್ಕೆ 1 ಲ್ಯಾಕ್ವರೆಗೂ ನಾವು ತುಂಬಿಸಿಡ್ಬೋದು ದುಡ್ಡನ್ನು, ಕಾಯಿನ್ಸು, ನೋಟು ಎಲ್ಲ ಸೇರಿ. ಇದ್ರ ಬೆಲೆ ಬಂದು 899. ಇದು ಬಂದು ನಿಮಗೆ 50 to 1 ಲ್ಯಾಕ್. ಇದು 50 to 1 ಲ್ಯಾಕು ಅಂದರೆ ಕೆಪಾಸಿಟಿ. ಅವ್ರು ಎಷ್ಟು ನೋಟನ್ನು ಮಡಚಿ ಹಾಕಿದ್ರೆ ಸ್ವಲ್ಪ ಜಾಸ್ತಿ ಹಿಡಿಯುತ್ತೆ, ಮೇಲ್ಮೇಲೆ ಹಾಕಿದ್ರೆ ಕಮ್ಮಿ ಹಿಡಿಯುತ್ತೆ. ಪ್ರೈಸ್ ಇಲ್ಲ ಕಾಣ್ತಾ ಇದೆಯಲ್ಲ, ಇದು 50 to 1 ಲ್ಯಾಕು. ಇದು ಬಂದು 50,000 ಮಾತ್ರ ಸ್ಟೋರ್ ಮಾಡೋಕ್ಕಾಗೋವಂಥದ್ದು. ಇದು 3 ಥರ ಇರುತ್ತೆ. ಇದು ಕೂಡ ಮಕ್ಕಳು ಯೂಸ್ ಮಾಡ್ಬೋದು. ದೊಡ್ಡವರಾಗಿ ನೀವು ದುಡ್ಡನ್ನ ಸೇವ್ ಮಾಡಬೇಕು ಅಂತ ಇದ್ದರೆ ನೀವು ಕೂಡ ಯೂಸ್ ಮಾಡ್ಬೋದು. ರೈಟ್. ನೆಕ್ಸ್ಟ್ ಡೆತ್ ಫೋಟೋಸ್. ಈಗ ಸುಮಾರು ಜನ ಕೇಳ್ತೀರಾ, ನಮ್ಮ ಗಿಫ್ಟ್ ಶಾಪಲ್ಲಿ ಡೆತ್ ಫೋಟೋನ ಮಾಡ್ತೀರಾ ಇಲ್ವಾ ಅಂತ ಕೇಳ್ತೀರಾ. ಫೋಟೋ ಯಾವುದಾದ್ರೂ ಎಲ್ಲ ಮಾಡ್ತೀವಿ, ಡೆತ್ ಆದರೂ ಪರವಾಗಿಲ್ಲ, ಯಾವುದಾದ್ರು ಮಾಡೋದಿಲ್ಲ. ನಾವೊಂದು ಫೋಟೋ ಕ್ಲೀನಾಗಿ ಫೋಟೋನ ಮಾಡಿಕೊಡ್ತೀವಿ, ರೈಟ್. ಅದನ್ನು ಕೂಡ ಮಾಡ್ತೀವಿ, ಈ ಅಂಥದ್ದು ಏನಿಲ್ಲ. ನೆಕ್ಸ್ಟ್ ಡೈರೀಸ್ಗಳು ಸುಮಾರು ಡೈರೀಸ್ ಸಿಗ್ತವೆ. ಸುಮಾರು ಇನ್ನೂ ಸ್ವಲ್ಪ ಅಪ್ಲೋಡ್ ಆಗುತ್ತೆ. ಟೈಮ್ ಇಲ್ಲದೆ ಇರೋ ಕಾರಣ ಅಪ್ಲೋಡ್ ಆಗಿಲ್ಲ ಅಷ್ಟೊಂದು. ನೆಕ್ಸ್ಟ್ ಡಿಜಿಟಲ್ ಆಯಿಲ್ ಪಾಯಿಂಟ್. ಇದು ಮೋಸ್ಟ್ ಮೂವಿಂಗಲ್ಲಿರೋವಂಥದ್ದು. ಇದು ಡಿಜಿಟಲ್ ಆಯಿಲ್ ಪಾಯಿಂಟು ನಿಮಗೆ ಸೇಮ್ ಇದನ್ನ ರಿಯಾಲಿಟಿ ನೋಡಿದ್ರೆ ಪೇಂಟ್ ಮಾಡಿದ ಥರನೇ ಇರುತ್ತೆ, ಅಷ್ಟು ರಿಯಾಲಿಟಿ ಚೆನ್ನಾಗಿರುತ್ತೆ. ಇದನ್ನು ಕೂಡ ಏನು ಸ್ಟಾರ್ಟ್ ಮಾಡಿಲ್ಲ, ಮಾಡಬೇಕು. ಅದು ಬಂದು ಎಂಗ್ರೇವಿಂಗ್ ವುಡ್ಡು. ಇದು ಕೂಡ ಏನು ಸ್ಟಾರ್ಟ್ ಮಾಡಿಲ್ಲ. ಇದು ಏನಂದರೆ, ಇದು ನಿಮ್ಮ ಮರಗಳಿರುತ್ತೆ ನಮ್ಮ ಹತ್ರ, ಆ ಮರಗಳ ಮೇಲೆ ಎಂಗ್ರೇವಿಂಗ್ ಆಗಿ ನಿಮ್ದು ಯಾವುದೇ ಒಂದು ಫೋಟೋ ಇದ್ರೂ ಕೂಡ ಕಪ್ಪಲ್ಲು ಸಿಂಗಲ್ ಅದು ಎಂಗ್ರೇವಿಂಗ್ ಆಗಿ ಬರುತ್ತೆ. ಅದು ಬಿಟ್ಟರೆ LED ಬಾಕ್ಸ್ ಫ್ಯಾನ್ಸಿ ಫ್ರೇಮ್, ನೇವಾ ಫ್ರೇಮ್, ಇದು ಕೂಡ ಇನ್ನೂ ಲಾಂಚ್ ಆಗಿಲ್ಲ, ಆಗುತ್ತೆ. ನೆಕ್ಸ್ಟ್ ಇದು ಫ್ರಿಡ್ಜ್ ಮ್ಯಾಗ್ನೆಟ್. ಇದು ಕೂಡ ಇನ್ನೂ ಆಗಿಲ್ಲ, ಆಗುತ್ತೆ. ನಿಮ್ಮ ಫ್ರಿಡ್ಜಿಗೆ ಅಂಟಾಕೊಳ್ಳೋವಂಥದ್ದು, ಹಿಂದೆ ಮ್ಯಾಗ್ನೆಟ್ಸ್ ಇರ್ತವೆ, ಅದನ್ನು ಕೂಡ ನಿಮ್ಮ ಫ್ರಿಡ್ಜ್ಗೆ, ಮೆಟಲ್ಗೆ ಯಾವ್ದು ಬೇಕಾದ್ರೂ ಅಂಟಾಕೋಬೋದು. ಮತ್ತು ಜಾಮೆಟ್ರಿ ಬಾಕ್ಸಸ್ ಮಕ್ಕಳುಗಳಿಗೆ, ಜಾಮೆಟ್ರಿ ಬಾಕ್ಸ್ ಕಳ್ತನ ಆಗುತ್ತಪ್ಪ ಎಷ್ಟು ಅಂತ ಬೈತೀರಾ ಮಕ್ಕಳಿಗೆ ಅಲ್ವಾ.
ಇಂಥದ್ದನ್ನ ಕಸ್ಟಮೈಸ್ ಮಾಡಿಸ್ಕೊಟ್ಬಿಟ್ರೆ ಯಾರು ಕದ್ಕೊಂಡು ಹೋಗಲ್ಲ. ಕದ್ಕೊಂಡೋದ್ರು ಕೂಡ ಇಂಥದ್ದು ಕದ್ಕೊಂಡಿದ್ದೀನಿ ಅಂತ ನಿಮಗೆ ಗೊತ್ತಾಗುತ್ತೆ. ನೆಕ್ಸ್ಟ್ ನೋಡಿದ್ರೆ ಗ್ಲಾಸ್ ಫ್ರೇಮು. ಗ್ಲಾಸ್ ಫ್ರೇಮಲ್ಲಿ ಕೂಡ ಸುಮಾರು ಥರ ಬರ್ತದೆ. ಅದನ್ನು ಕೂಡ ಲಾಂಚ್ ಮಾಡಿಲ್ಲ, ನಾವು ಮಾಡ್ತಾ ಇದ್ದೀವಿ. ಸುಮಾರು ಥರ ಬರ್ತದೆ. ಅದರಲ್ಲಿ ಕ್ಲಾಕು ಬರ್ತದೆ, ಅದು ಗ್ಲಾಸ್ ಮೇಲೆ ಪ್ರಿಂಟ್ ಆಗೋಂಥದ್ದು ಫೋಟೋ, ಪ್ಯೂರ್ ಗ್ಲಾಸ್. ಓಕೆ, ನೆಕ್ಸ್ಟ್ ಗಾಡ್ ಫೋಟೋಸ್ಗಳು, ದೇವ್ರ ಫೋಟೋಸ್ನ ಕೂಡ ನಾವು ಮಾಡಿಕೊಡ್ತೀವಿ. ನೆಕ್ಸ್ಟು ಮನೆ ನೇಮ್ ಬೋರ್ಡ್ಗಳು. ಮನೆ ನೇಮ್ ಬೋರ್ಡ್ಗಳು ಸುಮಾರು ಥರ ವೆರೈಟಿ ಬರ್ತವೆ, ಅವನ್ನು ಕೂಡ ಮಾಡ್ತೀವಿ. ಇಲ್ಲ ಸದ್ಯಕ್ಕೆ ಹಾಕಿಲ್ಲ ನಾವಲ್ಲಿ ಯಾವುದೂ ಟೈಮ್ ಇಲ್ಲದ ಕಾರಣ, ಅದನ್ನು ಕೂಡ ಮಾಡಿ, ಅದನ್ನು ಕೂಡ ಸುಮಾರು ಥರ ಇದೆ, ಅದನ್ನು ಲಾಂಚ್ ಮಾಡಿ ಇನ್ಸ್ಟಾಗ್ರಾಮಲ್ಲಿ ಹಾಕ್ತೀವಿ. ನೆಕ್ಸ್ಟ್ ಇದು ಮನೆ ಕೀ ಹ್ಯಾಂಗ್ ಮಾಡೋ ಅಂಥದ್ದು. ಇದು ಕಸ್ಟಮೈಸ್ ಮಾಡೋದು, ಅವ್ರ ಫೋಟೋ ಹಾಕ್ಬಿಟ್ಟು ಮಾಡೋ ಅಂಥದ್ದು. ನೋಡಿ ಇಲ್ಲಿದೆಯಲ್ಲ, ಇಲ್ಲಿ 3 ಟೈಪ್ ಇದೆ. ಇಷ್ಟು ನೋಡಿ ಈ ಥರ ಇದೆ, 1 2 3 ಟೈಪ್. ಮನೆ ಚಿತ್ರ ಒಂದಿದೆ, ಇಲ್ಲಿ ಮನೆ ಚಿತ್ರ ಮತ್ತು ಸ್ವೀಟ್ ಹೋಮ್ ಅಂತ ಇದೆ. ಇಲ್ಲಿ ಒಂದು ಕೀ ಚಿತ್ರನೇ ಒಂದಿದೆ. ಇಲ್ಲಿ ಯಾವ್ದು ಬೇಕಾದ್ರೂ ಚೂಸ್ ಮಾಡ್ಬೋದು, ಡಿಪೆಂಡಿಂಗ್ ಆನ್ ಸೈಜ್ ಮೇಲೆ ಪ್ರೈಸ್ ಡಿಪೆಂಡ್ ಆಗುತ್ತೆ. ನೆಕ್ಸ್ಟ್ ನೋಡೋದಾದರೆ ಇಲ್ಲಪ್ಪ ಬಿಟ್ಟೆ. ಓಕೆ, ನೆಕ್ಸ್ಟ್ ಇದು ಇನ್ಸ್ಟಿಟ್ಯೂಷನಲ್ ಗಿಫ್ಟ್ಸು. ಇನ್ಸ್ಟಿಟ್ಯೂಷನಲ್ ಗಿಫ್ಟ್ಸ್ ಅಂದರೆ ಉದಾಹರಣೆ ನೀವು ಕಾರ್ಪೊರೇಟ್ ಕಂಪ್ನಿಗಳು ಕೊಡ್ಬೋದು, ಸ್ಕೂಲು ಕಾಲೇಜ್ಗೆಲ್ಲ ಬಲ್ಕಲ್ಲಿ ಕೊಡ್ಬೋದು. ಉದಾಹರಣೆ ಒಂದು ಆ್ಯನ್ಯುವಲ್ ಡೇಲಿ ಗ್ರೂಪ್ ಫೋಟೋ ತೆಗಿಸ್ತೀರಾ, ಆ ಟೈಮಲ್ಲಿ ನಿಮ್ಮ ಸ್ಕೂಲ್ಗಳಿಗೆ ಯೂಸ್ ಆಗುತ್ತೆ, ಕಾರ್ಪೊರೇಟ್ ಕಂಪ್ನಿಗಳಿಗೆ ಯೂಸ್ ಆಗುತ್ತೆ. ಆ ಟೈಮಲ್ಲಿ ತುಂಬ ಇದ್ರೂ ಸುಮಾರು ವೆರೈಟಿ ಎಂಗ್ರೈವಿಂಗ್ ಬರುತ್ತೆ, ಫೋಟೋ ಫ್ರೇಮ್ಸ್ಗಳು ಬರುತ್ತೆ, ಅದು ನೀವು ನೋಡ್ಬೋದು. ಅದ್ರ ನೆಕ್ಸ್ಟ್ ಕೀ ಚೈನ್ಸ್ಗಳಲ್ಲಿ ಮೋಸ್ಟು ತುಂಬ ಜನ ಇಷ್ಟಪಡೋಂಥದ್ದು ಕೀ ಚೈನ್ಸ್ಗಳಿವು. ಇದರಲ್ಲಿ 1 2 3 4 5 6 7 8 ಥರ ನಿಮಗೆ ಕೀಚನ್ಗಳು ಸಿಗುತ್ತೆ. ಎಲ್ಲ ಡಿಫ್ರೆಂಟೇ, ಬಟ್ ಫೋಟೋ ನೋಡೋಕೆ ಒಂದೇ ಥರ ಕಾಣ್ಬೋದು. ಇಲ್ಲಿ ಬಾರ್ಡರ್ ನೋಡಿ, ಇದು ಬಂದು ಗೋಲ್ಡು, ಇದು ಬಂದು ಸಿಲ್ವರು, ಇದು ಬಂದು ಕ್ರಿಸ್ಟೈಲ್. ಕ್ರಿಸ್ಟೈಲ್ ಅಂದರೆ ಇದು ಗ್ಲಾಸ್ ಥರ ಕಾಣುತ್ತೆ ನೋಡೋಕ್ಕೆ. ಇದು ಒಂದು ಬಾಕ್ಸ್ ಕಂಪ್ಲೀಟ್ ಮೆಟಲ್ ಆಗಿರುತ್ತೆ, ಸೂಟ್ಕೇಸ್ ಥರ ಇರುತ್ತೆ ಓಪನ್ ಮಾಡೋದಕ್ಕೆ. ಇದು ಒಂದು ಮಾರ್ಕಿಂಗ್ ಕೀ ಚೈನ್ಸ್. ಇದನ್ನ ಓಪನ್ ಮಾಡಿದ್ರೆ ಸುಮಾರು ಥರ ಇದ್ರೊಳಗಡೆ ಇದೆ. ಇದ್ರೊಳಗಡೆ ಕೂಡ ಕೀ ಚೈನ್ಸ್ ಇದ್ದಾವೆ, ನೀವು ನೋಡಬೇಕಲ್ಲ, ತೋರಿಸ್ತೀನಿ ರೀ. ನೋಡಿ ಉದಾಹರಣೆ ಇದು ಓಪನ್ ಮಾಡ್ತೀನಿ, ಇದ್ರೊಳಗಡೆ ಇದು ಸಬ್ ಕ್ಯಾಟಗರಿ. ಇದ್ರೊಳಗಡೆ ಓಪನ್ ಮಾಡಿದ್ರೆ ಮತ್ತೆ 2 ಕೀ ಚೈನ್ಸ್ ಇದೆ. ಅದರೊಳಗೆ ಯಾವ ಥರ ಕೀ ಚೈನ್ಸ್ ಇದೆ ನೋಡಿ. ಉದಾಹರಣೆ ಬಾಕ್ಸ್ ಓಪನ್ ಆಗ್ತಿದೆಯಲ್ಲ, ಈ ಥರ. ಇಲ್ಲಿ ಕೀ ಚೈನ್ಸ್ಗಳು ಜಾಸ್ತಿ ಇರೋದ್ರೆ ಸಬ್ ಕ್ಯಾಟಗರಿ ಮಾಡಿದ್ದೀನಿ ನೋಡಿ. ಇಲ್ಲಿ ನೋಡ್ತಾ ಇದ್ದಲ್ಲ, ಇದು ಬ್ಲ್ಯಾಕಲ್ಲಿ ಎಷ್ಟು ಶೇಪ್ಗಳಿದೆ ಅದು ಇಲ್ಲಿ ನಿಮ್ಗೆ ಗೊತ್ತಾಗುತ್ತೆ. ಅದರಷ್ಟು ಮಾರ್ಕಿಂಗ್ ಕೀ ಚೈನ್ಸಲ್ಲಿ ಎಷ್ಟು ಥರ ಇದೆ. ಈ ಮಾರ್ಕಿಂಗ್ ಕೀ ಚೈನ್ಗೆ ಇನ್ನೂ ಅಪ್ಲೋಡ್ ಆಗ್ತಾನೆ ಇದೆ ಫೋಟೋಸ್ಗಳು, ಪ್ರಾಡಕ್ಟ್ಗಳು, ಅಷ್ಟು ಪ್ರಾಡಕ್ಟ್ಸ್ಗಳಿದ್ದಾವೆ. ಇದು ಒಂದು ನಾರ್ಮಲು. ನಿಮಗೆ ನೋಡಿ ಕಮ್ಮಿ ಬಜೆಟಲ್ಲಿ ಬೇಕು ನೋಡಿ, ಇಲ್ಲಿದೆ ಸಿಂಗಲ್ ಸೈಡ್ ಕೀ ಚೈನ್, 79 rupees. ಇದು ಸಿಂಗಲ್ ಸೈಡು, ಡಬಲ್ ಸೈಡ್ ಬರೋದಿಲ್ಲ, ಸಿಂಗಲ್ ಸೈಡು. ಇದು ವುಡನ್ ಕೀ ಚೈನ್, ಇದು ಡಬಲ್ ಸೈಡು ಬಂದು 100 rupees ಇರಬೇಕು ಅನ್ಕೋತೀನಿ. ಲೈಕ್ 100 rupees ಇದೆ. ಇವೆಲ್ಲ 150, ಇದು ಸ್ವಲ್ಪ ಜಾಸ್ತಿ ಇರಬೇಕು ಅನ್ಕೋತೀನಿ, 159, 10 rupees ಜಾಸ್ತಿ ಇದೆ. ಇವೆಲ್ಲ 500. ಸ್ವಲ್ಪ ಮಾರ್ಕಿಂಗ್ ಕೀ ಚೈನ್ ಸ್ವಲ್ಪ ಜಾಸ್ತಿ ಇರುತ್ತೆ, ಯಾಕೆಂದರೆ ಅದು ಮಿಷಿನರಿ ಎಕ್ಸ್ಪೆನ್ಸಿವ್ ಇರುತ್ತದು. ಅದರ ನೆಕ್ಸ್ಟ್ ಲೆದರ್ ಗಿಫ್ಟ್ಸಲ್ಲಿ ನೀವು ಯೂಸ್ ಮಾಡೋವಂಥ ದುಡ್ಡು ಇಡೋಂಥ ಪರ್ಸು ಎಲ್ಲ ಇನ್ಕ್ಲೂಡ್ ಆಗುತ್ತೆ. ಇನ್ನು ಕೂಡ ಫೋಟೋಗಳು ಅಪ್ಲೋಡ್ ಆಗಿಲ್ಲ, ಇನ್ನೂ ಸುಮಾರು ಪ್ರಾಡಕ್ಟ್ಗಳು ಅಪ್ಲೋಡ್ ಆಗಬೇಕು. ಮೆನ್ಸ್ಗೆ ವುಮೆನ್ಸ್ಗೆ ಎಲ್ಲ ಥರ ಇದೆ, ಕಿಡ್ಸ್ಗಳಿಗೆ. ಮತ್ತು ಇದರಲ್ಲಿ ಕಾಂಬೋನಲ್ಲೂ ಇದೆ. ಉದಾಹರಣೆ ಬೆಲ್ಟು, ಕೀ ಚೈನು, ವಾಟರ್ ಬಾಟಲ್ಲು, ವ್ಯಾಲೆಟ್ಟು ಎಲ್ಲ ಸೇರಿ ಒಂದು ಬಾಕ್ಸ್ ಬರುತ್ತೆ, ಆ ಥರ ಕೂಡ ಇದೆ. ಮತ್ತು ಕಾರ್ಪೊರೇಟ್ ಕಂಪ್ನಿಗಳು ಸುಮಾರು ಯೂಸ್ ಆಗುತ್ತೆ. ಮತ್ತು ಇದು ಅಲಾರಮ್ ಕ್ಲಾಕು, LED ಅಲಾರಮ್ ಕ್ಲಾಕು. ಇದರಲ್ಲಿ ನಿಮ್ಮ ಫೋಟೋ ಹಾಕೋಬೋದು, ಒಂದು ಕಡೆ ಕ್ಲಾಕ್ ಇರುತ್ತೆ, ಈ ಕಡೆ ಸೌಂಡು ಕೂಡ ಬರುತ್ತೆ. ರೈಟ್, ನೆಕ್ಸ್ಟ್ ನೋಡೋದಾದರೆ LED ಕಟೌಟ್ ಫ್ರೇಮ್ಸ್ ಅಂದರೆ ಉದಾಹರಣೆ ಬ್ರದರು, ಸಿಸ್ಟರು, ವೈಫು, ಹಸ್ಬೆಂಡ್, ಈ ಥರ ಅಲ್ಲಿ ಬರ್ತದೆ ಸುಮಾರು. ಅದ್ರ ಮೇಲೆ ನೀವು ಫೋಟೋ ಹಾಕ್ಬಿಟ್ಟು ಅದರಲ್ಲಿ ಹ್ಯಾಪಿ ಬರ್ತಡೇ ಏನು ಬೇಕಾದ್ರೆ ಕಸ್ಟಮೈಸ್ ಮಾಡ್ಬೋದು, ಆ ಥರ ಆಪ್ಷನ್ ಕೂಡ ಇರುತ್ತೆ. ಅದಕ್ಕೂ ಟೈಮ್ ಹಿಡಿಯುತ್ತೆ, ಅದನ್ನು ಅಪ್ಲೋಡ್ ಆಗಿಲ್ಲ, ಎಷ್ಟು ಕ್ಯಾಟಗರಿ ಮಾಡಿದ್ವಿ. ಇದು LED ಫ್ಯಾನ್ಸಿ ಫ್ರೇಮ್, ಮೋಸ್ಟು ಸೂಪರ್ ಆಗಿರೋವಂಥ ನೋಡ್ತಾ ಇದ್ದೀರಲ್ಲ. ವೈಟ್ ನೋಡಿ, ಇಲ್ಲಿ ಡಿಫ್ರೆಂಟ್. ಇನ್ನು ಮ್ಯಾಜಿಕ್ ಮಿರರ್ ಅಂತ ಬರುತ್ತೆ, ಇದ್ರೊಳಗೆ ಬರ್ತೀನಿ. ಲೈಕ್ ನೋಡಿ, ಇದು ಮೇಲೆಲ್ಲ ಮ್ಯಾಜಿಕ್ ಮಿರರ್ಸ್ ನೋಡ್ತಿರಲ್ಲ, ನೀವೆಲ್ಲ ಸೂಪರ್ ಆಗಿರುವಂಥ ಫ್ರೇಮ್ಸ್ಗಳು ನೋಡಿ. ಇವೆಲ್ಲ ಎಷ್ಟು ಕೊಟ್ಟರೆ ಎಷ್ಟು ಖುಷಿ ಆಗ್ತಾರೆ ಅಂದರೆ ನೋಡಿ, ಇದೆಯಲ್ಲ, ಇದು ಸೂಪರ್ ಆಗಿದೆ. ಇದು ನೋಡಿ ಎಷ್ಟು ಸೂಪರ್ ಆಗಿದೆ. ಇಲ್ಲೇ ಡೀಟೇಲ್ಸಲ್ಲಿ ಇರುತ್ತೆ ನೋಡಿ, ಎಲ್ಲ ನೋಡಿಕೊಂಡು ಫುಲ್ಲು ಡೀಟೇಲ್ಸ್ ಇರುತ್ತೆ, ಓದ್ಕೊಳ್ಳಿ. ಕೊನೆಗೆ ನೋಡಿ ಬೈ ಮಾಡಬೇಕು ಅಂದರೆ ಇಲ್ಲಿ ಬೈ ಮಾಡಿ,
ಕಾರ್ಟ್ ಮಾಡಬೇಕು ಅಂದರೆ ಇಲ್ಲಿ ಕಾರ್ಟ್ ಮಾಡಿ. ನೆಕ್ಸ್ಟ್ ಇಲ್ಲಿ ಬೈ ಮಾಡಿದ್ರೆ ನಿಮಗೆ ಫಾರ್ಮ್ ಬರುತ್ತೆ, ಆ ಫಾರ್ಮ್ ಫಿಲ್ ಮಾಡಬೇಕು. ಬ್ಯಾಕ್ ನೋಡೋಣ, ಇನ್ನು ತುಂಬ ಐಟಮ್ ಇದೆ ತೋರಿಸೋವಂಥದ್ದು, ತುಂಬ ಲಾಂಗ್ ಆಗಿಬಿಡುತ್ತೆ ವಿಡಿಯೋ. ಇಲ್ಲಿ ಸುಮಾರು ಐಟಮ್ಸ್ ಇದೆ ನೋಡಿ, ಇನ್ನು ಬರ್ತಾನೆ ಇದೆ, ಸುಮಾರು ಲೋಡ್ ಆಗ್ತಾ ಇದೆ. ತುಂಬ ಜಾಸ್ತಿ ಇರೋದ್ರಿಂದ ವೆಬ್ಸೈಟ್ ತುಂಬ ವೆಯ್ಟ್ ಆಗಿಬಿಟ್ಟಿದೆ ಅನ್ಕೋತೀನಿ, ಜಾಸ್ತಿ ಪ್ರಾಡಕ್ಟ್ಸ್ಗಳಿರೋದ್ರಿಂದ. ಇಷ್ಟು ಪ್ರಾಡಕ್ಟ್ಗಳಿದೆ. ಇನ್ನೂ ಬರಬೇಕಲ್ಲ ಗುರು, ಇಲ್ಲಿ ಇಲ್ಲಿ ಚೇಂಜ್ ಮಾಡಿಕೊಂಡ್ರೆ ಬರುತ್ತೆ. ಈಗ ಓಪನ್ ಆಗ್ತಾ ಇಲ್ಲ. ಅಲ್ಲಿ ನಮ್ಮ ಲ್ಯಾಪ್ಟಾಪಲ್ಲಿ ಎಷ್ಟೆಷ್ಟು ಓಪನ್ ಆಗುತ್ತೆ ಅಂತ ಅಲ್ಲಿ ಆಪ್ಷನ್ ಇರುತ್ತೆ, ಅಲ್ಲಿ ಕೊಟ್ಕೊಂಡ್ರೆ ಓಪನ್ ಆಗುತ್ತೆ. ರೈಟ್. ಮತ್ತೆ ನಿಮಗೆ ರೈಟ್ ಜಾಸ್ತಿ ಆಯಿತು ಅಂತ ಅನ್ಸಿದ್ರೆ ನೋಡಿ, ಇಲ್ಲಿ ಚೇಂಜ್ ಮಾಡ್ಕೋಬೋದು. ಇಲ್ಲಿ ಡಿಫಾಲ್ಟ್ ಏನದು ಶಾರ್ಟಿಂಗ್, ಕರೆಕ್ಟ್, ನಮ್ಗೆ ಇಂಗ್ಲೀಷ್ ಅಷ್ಟು ಬರೋದಿಲ್ಲ. ನೋಡಿ ಲೋ ಟು ಹೈ, ಹೈ ಟು ಲೋ, ಅವರೇಜ್ ರೇಟಿಂಗ್, ಪಾಪ್ಯುಲಾರಿಟಿ, ಶಾರ್ಟಿಂಗ್. ಡಿಫಾಲ್ಟ್ ಶಾರ್ಟಿಂಗ್ ಅಂದರೆ ಈಗ ಲೇಟೆಸ್ಟ್ ಅಪ್ಡೇಟ್ ಮಾಡಿರುವಂಥವು. ಇದು ನೋಡಿ, ಇದು ಶಾರ್ಟ್ ಮೇಲೆ ಲೇಟೆಸ್ಟ್. ನೋಡಿ ಈಗ ಲೋ ಟು ಹೈ ಅಂದರೆ ನಿಮಗೆ ಕಮ್ಮಿ ಪ್ರೈಸಿಂದ ಜಾಸ್ತಿ ಪ್ರೈಸ್ವರೆಗೂ ನಿಮಗೆ ತೋರಿಸುತ್ತೆ. ಉದಾಹರಣೆ ನೀವು ಅಮೆಝಾನ್, ಫ್ಲಿಪ್ಕಾರ್ಟಲ್ಲಿ ಈಗ ಯೂಸ್ ಮಾಡ್ತಿರೋ ಅದೇ ಥರ ನೋಡಿ, ಈಗ 499 ಹಿಡಿದು ನಿಮಗೆ ಈಗ ನೋಡ್ರಿ 1000 ಜಾಸ್ತಿ ಆಯಿತು. ಈ ಕಡೆಗೆ 1400, 1500 ಹಿಂಗೆ ಜಾಸ್ತಿ ಆಗುತ್ತೆ, 1700 ಹೀಗೆ. ಆ ಥರ ನೀವು ಚೇಂಜ್ ಮಾಡ್ಕೊಂಡು ಕೂಡ ನೀವು ಬುಕ್ ಮಾಡ್ಕೋಬೋದು. ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ಎಲ್ಲಿ ಬಿಟ್ಟೆ ನಾನು? ಓಕೆ, LED ಫ್ರೇಮ್ಸ್ ಆ್ಯಂಡ್ ಲ್ಯಾಂಪ್ಸ್. ಇದು ಕೂಡ ವುಡನ್ ಬರ್ತದೆ. ಇದರಲ್ಲಿ ಬ್ಯಾಕ್ ಸೈಡ್ ಫೋಟೋ ಇರುತ್ತೆ, ಫ್ರಂಟ್ ಸೈಡ್ ಲೈಟ್ ಇರುತ್ತೆ. ಅದು ನೋಡೋದಕ್ಕೆ ಒಂದು ಅಟ್ರಾಕ್ಟ್ ಆಗಿರುತ್ತೆ. ಬಟ್ ಅದೀಗ ತೋರಿಸೋಣ, ಫೋಟೋ ಅಪ್ಲೋಡ್ ಮಾಡಿಲ್ಲ ನಾನು. ನೆಕ್ಸ್ಟ್ ಅಪ್ಲೋಡ್ ಮಾಡಿದಾಗ ನಿಮಗೆ ತೋರಿಸ್ತೀನಿ. ನೆಕ್ಸ್ಟ್ ಇದು LED ಲ್ಯಾಂಪ್ಸ್ಗಳು. ಇಲ್ಲಿ ಸುಮಾರು ಟೈಪ್ ಲ್ಯಾಂಪ್ಸ್ಗಳು ಬರ್ತವೆ. ರೊಟೇಟಿಂಗ್ ಲ್ಯಾಂಪ್ಸ್ಗಳು ಬರ್ತವೆ, ಸ್ಟೇಬಲ್ ಲ್ಯಾಂಪ್ಸ್ಗಳು ಬರ್ತವೆ. ನೋಡ್ತಾ ಇದ್ದಲ್ಲ, ಇವೆಲ್ಲ ರೊಟೇಟಿಂಗ್, ಮೋಸ್ಟ್ ರೊಟೇಟಿಂಗೇನೆ. ನೋಡಿ ಇವೆಲ್ಲ ಶಾಡೋ ಲ್ಯಾಂಪ್ಸು. ಎಲ್ಲ ಬಿಟ್ಟರೆ ನೈಟ್ ಹೊತ್ತು ಹಾಕ್ಬಿಟ್ರೆ ಗೋಡೆ ಮೇಲೆ ನಿಮ್ಮ ಫೋಟೋ ಕಾಣ್ತಾ ಇರುತ್ತೆ ನೋಡಿ. ಕಡೆ ಲೈನ್ಸ್ ಕಾಣ್ತಿದೆ, ಒಂದು ಕಡೆ ಫೋಟೋ ಕಾಣ್ತಿದೆ. ಈ ಥರ ಇದು ರೊಟೇಟಿಂಗ್ ಇರುತ್ತೆ, ಸ್ಟೇಬಲ್ ಇರುತ್ತೆ. ಓಕೆ, ನೆಕ್ಸ್ಟ್ ಇದು ಒಂದು ಸ್ವಿಚ್ ಲ್ಯಾಂಪ್. ಇದು ನಿಮ್ಮ ಮನೆ ಸ್ವಿಚ್ಗಳಿಗೆ ಹಾಕುವಂಥ ಲ್ಯಾಂಪ್ಸ್ಗಳಿದು. ಅದು ಬಿಟ್ಟರೆ ಇವೆಲ್ಲ ರೊಟೇಟಿಂಗೇ. ಇದು ಕೂಡ ಶಾಡೋ ಲ್ಯಾಂಪ್ಸ್ ಅಂತ ನೀವು ಕೇಳಿರ್ಬೋದು. ಶಾಡೋ ಲ್ಯಾಂಪ್ಸ್ ಈಗ ಇನ್ಸ್ಟಾಗ್ರಾಮಲ್ಲಿ ನೋಡಿರ್ತೀರ, ಒಂದು ಹುಡುಗಿ ಕೈ ಮೇಲೆ ಇಟ್ಕೊಂಡು ಲೈಟ್ ಆಫ್ ಮಾಡುತ್ತೆ, ಅವಾಗೆಲ್ಲ ಮನೆ ತುಂಬ ಪಿಕ್ಚರ್ಸ್ ಕಾಣುತ್ತೆ. ಅದು ಇದೇನೆ, ಇಲ್ಲಿಂದ ನೀವು ಬುಕ್ ಮಾಡ್ಬೋದು. ಇವೆಲ್ಲ ರೊಟೇಟಿಂಗ್ ಲ್ಯಾಂಪ್ಸ್ಗಳು. ಆದರೂ ನೆಕ್ಸ್ಟು ಮಿನಿಯಾಕ್ಚರ್ ಫ್ರೇಮ್ಸು. ಇದು ಕೂಡ ಮಾಡೋ ಪ್ಲ್ಯಾನಿಂಗ್ ಇದೆ. ಅದಕ್ಕೆ ತುಂಬ ಮೆಟೀರಿಯಲ್ ಬೇರೆ ಕಡೆಯಿಂದ ನೋಡಬೇಕದು, ತರಿಸ್ಬೇಕು. ಸದ್ಯಕ್ಕೆ ಮೆಟೀರಿಯಲ್ ಇಲ್ಲದೆ ಇರೋ ಕಾರಣ ಅದನ್ನು ಮಾಡ್ತಿಲ್ಲ. ಅದನ್ನು ಕ್ಯಾಟಗರಿ ಹಾಕಂಗೆ ಹಾಗೆ ಬಿಟ್ಟಿದ್ವಿ. ಮತ್ತು ಲಂಚ್ ಬಾಕ್ಸ್ಗಳನ್ನ ಮಾಡ್ತಾ ಇದ್ದೀವಿ. ಲಂಚ್ ಬಾಕ್ಸ್ಗಳು ಸಿಗುತ್ತೆ. ಇದು ಅಷ್ಟೇ, ನೀವು ಈ ಸುಮಾರು ಕಳ್ತನ ಆಗ್ತಾ ಇರ್ತಾರೆ ಸ್ಕೂಲ್. ಸಣ್ಣ ಮಕ್ಳುಗಳು ಅವ್ರಿಗೆ ಗೊತ್ತಾಗೋದಿಲ್ಲ, ಸುಮ್ಮನೆ ಯಾವ್ರು ಎತ್ಕೊಂಡು ಹೋಗ್ಬಿಡೋದು, ಇವ್ರು ಎತ್ಕೊಂಡು ಹೋಗೋದು. ಅವ್ರಿಗೆ ಅಷ್ಟು ಜ್ಞಾನ ಇರಲ್ಲ, ಏನೊಂದು ಖುಷಿ ತೊಗೊಂಡು ಹೋದರೆ ಅಲ್ವಾ. ಅದರಿಂದ ಇವ್ರ ಫೋಟೋನ ಹಾಕಿಸ್ಬಿಟ್ಟು ಕೊಟ್ಬಿಟ್ರೆ ತೊಗೊಂಡೋರು ಕೂಡ ನಾಳೆ ದಿನ ಇವರೇ ತೊಗೊಂಡೋಗಿದ್ರು ಅಂತ ಗೊತ್ತಾಗ್ಬಿಡುತ್ತೆ. ಅದನ್ನು ಕೂಡ ನೀವು ಮಾಡಿಕೊಡ್ಬೋದು. ಅಥವಾ ಅವ್ರ ಖುಷಿ, ಮಕ್ಳು ಫೋಟೋ ಹಾಕಿದ್ರೆ ಅವರು ಕೂಡ ಖುಷಿ ಪಡ್ತಾರೆ. ನೆಕ್ಸ್ಟ್ ಇದು ಮ್ಯಾಗ್ನೆಟ್ಸ್ ಫೋಟೋ ಫ್ರೇಮ್. ಫ್ರಿಡ್ಜ್ ಮ್ಯಾಗ್ನೆಟ್ ಕೂಡ ಯೂಸ್ ಮಾಡ್ಬೋದು. ಫೋಟೋ ಫ್ರೇಮ್ ಈಗ ಉದಾಹರಣೆ ಸ್ಟ್ಯಾಂಡಿಂಗ್ ಫ್ರೇಮ್ಸ್ಗಳು ಟಿ ವಿ ಮೇಲೆ, ಫ್ರಿಡ್ಜ್ ಮೇಲೆ, ಫ್ರಿಡ್ಜ್ಗೆ ಅಂಟಾಕ್ಬೋದು ನೋಡಿ. ಇದೆಯಲ್ಲ, ಇದು ಫ್ರಿಡ್ಜಿಗೆ ಅಂಟಾಕ್ಬೋದು. ಅಂದರೆ ಮ್ಯಾಗ್ನೆಟ್ ಇರುತ್ತೆ, ಮ್ಯಾಗ್ನೆಟ್ ಕಚ್ಕೊಳ್ಳುತ್ತೆ. ಈ ಥರ ಎಲ್ಲ ಯೂಸ್ ಮಾಡ್ಬೋದು. ಸ್ಟ್ಯಾಂಡಿಂಗಲ್ಲಿ ಬರುತ್ತದೆ, ನೀವು ತೆಗೆದ ಮೇಲೆ ಇದನ್ನ ಫ್ರಿಡ್ಜ್ಗೂ ಹಾಕೋಬೋದು. ಸ್ಟ್ಯಾಂಡ್ ತೆಗೆದ್ಬಿಟ್ಟು ಫ್ರಿಡ್ಜ್ಗೆ ಹಾಕೋಬೋದು. ಇಲ್ಲಿ ನೋಡಿ, ಇದು ಉಯ್ಯಾಲೆ ಮ್ಯಾಗ್ನೆಟ್ ಫ್ರೇಮ್ಸು. ಇದಕ್ಕೆ ಹಾಕ್ಬಿಟ್ಟು ಇದಕ್ಕೆ ಸುಮಾರು ಸರಿ ಇದನ್ನ ನೀವೇ ತೆಗೆದು ಹಾಕೋಬೋದು. ಬೇರೆ ಫೋಟೋ ಹಾಕೊಂಡು ಜಸ್ಟ್ ನೀವು ಫೋಟೋ ಮಾಡಿಸ್ಕೊಂಡ್ರೆ ಸಾಕು, ನೀವು ಇದಕ್ಕೆ ಹಾಕೋಬೋದು. ಆ ಥರ ಆಪ್ಷನ್ ಇರುತ್ತೆ. ಮ್ಯಾಗ್ನೆಟ್ ಕಚ್ಚಿಸ್ಕೊಳ್ಳೋದಷ್ಟೇ. ಅದು ಬಿಟ್ಟರೆ ನೆಕ್ಸ್ಟ್ ಇದು MDF ಫೋಟೋ ಫ್ರೇಮ್ಸು. ಇಲ್ಲಿ ಮನೆಗಳಿಗೆ ಹಾಕೋದಕ್ಕೆ ಸೂಪರ್ ಆಗಿರೋಂಥ ಫ್ರೇಮ್ಗಳು ಸಿಗುತ್ತೆ. ಡಿಫ್ರೆಂಟ್ ಟೈಪ್ಸ್ ಇರುತ್ತೆ. ಇದು ಮೋರ್ ದೆನ್ 50 to 70 ಮೇಲೆ ಇದೆ ಡಿಸೈನ್ಸ್ಗಳು. ಅದು ಕೂಡ ಇನ್ನೂ ನಾವು ಹಾಕಿಲ್ಲ, ಸುಮ್ಮನೆ ಟೈಮ್ ಬೇಕಾಗಿರೋದ್ರಿಂದ ಅದು ಕೂಡ ಹಾಕ್ತೀವಿ. ಈ ವಾಲ್ಗಳಿಗೆ ಹಾಕ್ಬಿಟ್ರಂದು ಸೂಪರಾಗಿ ಕಾಣುತ್ತೆ. ಈ ಗಿಡ ಥರ ಇರುತ್ತೆ, ಮರ ಥರ ಇರುತ್ತೆ, ಬೈಕ್ ಥರ ಇರುತ್ತೆ, ಕಾರ್ ಥರ ಇರುತ್ತೆ, ಸುಮಾರು ಥರ ಇರುತ್ತೆ. ಕ್ಲಾಕ್ ವೈಸು ಇರಲು ಕೂಡ ಇನ್ಕ್ಲೂಡ್ ಆಗಿರುತ್ತೆ, ಆ ಥರದ್ದು ಇರುತ್ತೆ. ಮತ್ತು ಇದು
ಇದು ಮೆಟಲ್ ಪೆನ್ನು ಮತ್ತು ಕಿಚನ್ ಇನ್ಕ್ಲೂಡ್ ಆಗಬಾರುವಂಥದ್ದು. ಇದರಲ್ಲೂ ಸುಮಾರು ಥರ ಇದೆ, ಸುಮಾರು ಥರ ಪೆನ್ಗಳಿದೆ, ಸುಮಾರು ಥರ ಕೀಚನ್ಸ್ಗಳಿರುತ್ತೆ. ಇದು ಎಂಗ್ರೈವಿಂಗು, ಇದನ್ನು ಕೂಡ ಇನ್ನೂ ಲಾಂಚ್ ಮಾಡಿಲ್ಲ ನಾವು, ಅದಕ್ಕೆ ಕ್ಯಾಟಗರಿ ಮಾತ್ರ ಹಾಕಿದ್ದೀವಿ. ಇದು ಒಂದು ಮೆಟಲ್ ಫ್ರೇಮು, ಇದು ಕಂಪ್ಲೀಟ್ ಬೀಡಿಂಗ್ ಗಿಡಿಂಗ್ ಹಿಂದೆ ಹಿಡಿದು ಎಲ್ಲ ಮೆಟಲ್ ಆಗಿರುತ್ತೆ. ಇದು ಮೋರ್ ಎಕ್ಸ್ಪೆನ್ಸಿವ್ ಅಂತಲೇ ಹೇಳ್ಬೋದು, ಸ್ವಲ್ಪ ಕ್ವಾಲಿಟಿ ಅಷ್ಟೇ ಸೂಪರಾಗಿರುತ್ತೆ. ಇದು ಕ್ಲಾರಿಟಿ ಬಗ್ಗೆ ಹೇಳಿದ್ರೆ ಅಲ್ಟ್ರಾ ಕ್ಲಾರಿಟಿ ಸೂಪರಾಗಿ ಬರುತ್ತೆ. ಮತ್ತು ಇದು ಮೊಬೈಲ್ ಪೌಚಸ್ಗಳು, ಇದು ಇಂಪೋರ್ಟೆಡ್ ಪೌಚ್. ಇದು ಬ್ಯಾಕ್ ಸೈಡ್ ಬಂದು ಮೆಟಲ್ ಇರುತ್ತೆ, ಸುತ್ತಲೂ ಬಂದು ರಬ್ಬರ್ ಇರುತ್ತೆ. ಇದು ಕೂಡ ಇದು ಇನ್ಕ್ಲೂಡ್ ಮಾಡಿದ್ದೀನಿ. ಇದು ಬೇಕಂದರೆ ಓಪನ್ ಮಾಡ್ತೀನಿ ರೀ. ರೈಟ್, ಒಂದೇ ಪೌಚ್ ಹಾಕಿರೋದು ಇವಾಗ. ಮತ್ತೆಲ್ಲ ₹400 ಇದು ಇಂಪೋರ್ಟೆಡ್ ಆಗಿರೋನ ಸ್ವಲ್ಪ ಕಾಸ್ಟ್ಲಿ ಇರುತ್ತೆ. ಕಾಸ್ಟ್ಲಿ ಅಂತ ಏನಿಲ್ಲ, ಇವತ್ತಿನ ರೇಂಜ್ ಅಷ್ಟೇ ಇದೆ. ಇಂಪೋರ್ಟೆಡ್ ನಮ್ಗೆ ಸ್ವಲ್ಪ ಖರ್ಚು ಜಾಸ್ತಿ ಬರುತ್ತಿದ್ದು. ನೆಕ್ಸ್ಟ್ ಇದು ಸ್ಕಿನ್ಸ್ಗಳು ಬಂದು ನಾವು ಆಫ್ಲೈನಲ್ಲಿ ಬಂದಾಗ ಸಿಗುತ್ತೆ, ಆನ್ಲೈನಲ್ಲಿ ಕೂಡ ಕೊಡಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಕೊಟ್ಟರು ಕೂಡ ಕೆಲವರಿಗೆ ಹಾಕೊಳ್ಳೋದಕ್ಕೆ ಬರಲ್ಲ, ಸುಮ್ಮನೆ ವೇಸ್ಟ್ ಮಾಡ್ಕೊಂಡ್ಬಿಡ್ತಾರೆ, ದುಡ್ಡು ದಂಡ ಮಾಡ್ಕೋತಾರೆ ಅಂತ ಹೇಳ್ಬಿಟ್ಟು ಕೊಡೋಣ ಬೇಡವಾ ಅಂತ ಯೋಚನೆ ಮಾಡ್ತಾ ಇದ್ದೀವಿ. ಸುಮ್ಮನೆ ವೇಸ್ಟ್ ಆಗಿಬಿಡುತ್ತೆ. ಅದ್ರ ನೆಕ್ಸ್ಟು ಮೊಬೈಲ್ ಸ್ಟ್ಯಾಂಡ್ಸ್ಗಳು. ಇಲ್ಲಿ ಒಂದು ಮೆಟಲಲ್ಲಿ ಬಂದು ಮಾರ್ಕಿಂಗ್ ಆಗುತ್ತೆ, ಅದು ಸದ್ಯಕ್ಕಿಲ್ಲ ನಮ್ಮ ಹತ್ರ, ಅದಿನ್ನೂ ಮಷಿನರಿ ಪ್ರಾಬ್ಲಮ್ ಅದಿಲ್ಲ. ಇದು ಬಂದು ಪ್ರಿಂಟಿಂಗ್ ಇದೆ, ಆಪ್ಷನ್ ಇದೆ, ಈ ಥರ ಸಿಗುತ್ತೆ. ಸ್ಟ್ಯಾಂಡಿಂಗ್ ಇದೆಲ್ಲ ಈ ಥರ ಸಿಗುತ್ತೆ. ನೆಕ್ಸ್ಟ್ ಮೊಸಾಕ್ ಫ್ರೇಮ್ಸ್ಗಳು. ಮೊಸಾಕ್ ಫ್ರೇಮ್ಸಲ್ಲಿ ನಿಮಗೆ ನಿಮ್ಗೆ ಹಿಡಿದು 50 ಫೋಟೋಸಿಂದ ಹಿಡಿದು 10,000 ಫೋಟೋಸ್ ಹಾಕಿ ಒಂದು ಫ್ರೇಮ್ನ ಮಾಡ್ಬೋದು. ಅಷ್ಟು ಫೋಟೋಸ್ಗಳನ್ನ ಮಾಡೋಂಥ ಆಪ್ಷನ್ ಇದೆ. ನಿಮಗೆ ಒಂದು 22 ಸೈಜ್ಗಳು ಸಿಗುತ್ತೆ ಇದರೊಳಗೆ. ನಿಮಗೆ ಲೆಕ್ಕ ಹಾಕೊಳ್ಳಿ, ನೀವು 50 ಫೋಟೋಸಿಂದ ಹಿಡಿದು 10,000 ಫೋಟೋಸ್ನ ಒಂದೇ ಫ್ರೇಮಲ್ಲಿ ಇನ್ಕ್ಲೂಡ್ ಮಾಡೋದು ಅಂದರೆ ಎಷ್ಟು ದೊಡ್ಡ ಫ್ರೇಮ್ ಬರ್ಬೋದು ಅಂತ ಲೆಕ್ಕ ಹಾಕೊಳ್ಳಿ. ಅದು ಅಷ್ಟು ದೊಡ್ಡ ಫ್ರೇಮ್ ಕೂಡ ನಾವು ಮಾಡ್ತೀವಿ. ನೆಕ್ಸ್ಟು ಮಗ್ಸಲ್ಲಿ ಸುಮಾರು ಮಗ್ಸ್ ಇದೆ. ನಾವು ಇಷ್ಟು ದಿನ ಕೊಡ್ತಿದ್ದು ಬರೀ ವೈಟ್ ಮಗ್ಸು ಮತ್ತು ಮ್ಯಾಜಿಕ್ ಬ್ಲ್ಯಾಕ್ ಮಗ್ ಅಷ್ಟೇ. ಬಟ್ ಇವತ್ತೆಲ್ಲ ಇನ್ಕ್ಲೂಡ್ ಮಾಡಿಬಿಟ್ಟು ಹೊಸ ಇಂಪೋರ್ಟೆಡ್ ಮಗ್ಸ್ಗಳನ್ನ ತರ್ತಿದ್ದೀವಿ. ಅದೆಲ್ಲ ಗ್ಲಾಸ್ ಮಗ್. ಇದರಲ್ಲಿ ಸಬ್ ಕ್ಯಾಟಗರಿ ಇದೆ. ಇಲ್ಲಿ ಸುಮಾರು ಇದ್ರ ಮೇಲೆ ಫೋಟೋನು ಹಾಕ್ಬೋದು, ಲೈನ್ಸು ಹಾಕ್ಬೋದು. ನೋಡಿ, ಇಲ್ಲಿ ಎಣ್ಣೆ ಕುಡಿಯೋರ್ಗಂತೂ ಪ್ರಿಯರ್ ಇದೆ. ನೋಡಿ, ಇಲ್ಲಿ ಇದೆ ಬಿಯರ್ ಬಾಟ್ಲ್ ಇದೆ, ಬಿಯರ್ ಕಪ್ಪು, ಬಿಯರ್ ಮಗ್. ಇದ್ರ ಮೇಲೆ ಕೂಡ ಫೋಟೋ ಹಾಕೊಂಡು ಕೂಡ ಅವರು ನೆನಪಿಗೆ ಇಟ್ಕೋಬೋದು. ಇವು ಜಾರ್ಗಳು, ಇದಕ್ಕೆ ಸ್ಟ್ರಾನು ಬರುತ್ತೆ, ವಿತ್ ಜಾರು ಇರುತ್ತೆ. ಇದು ಒಂದು ಮಗ್ಗಳು, ಇವೆಲ್ಲ ಇಂಪೋರ್ಟೆಡ್ ಮಗ್ಗಳು. ನೋಡಿ, ಇದು ಸ್ವಲ್ಪ ಡಿಫ್ರೆಂಟ್ ಮಗ್ ಅಂತಲೇ ಹೇಳ್ಬೋದು. ನೋಡಿ, ಇಲ್ಲಿ ನೋಡಿ, ಕೆಳ ಒಂಥರ, ಇದು ತಳನೇ ಒಂಥರ ಇದೆ, ಇದು ಚೆನ್ನಾಗಿದೆ. ಮತ್ತು ಹಾರ್ಟ್ ಹ್ಯಾಂಡಲ್ ಇರೋ ಅಂಥವು. ನೋಡಿ, ಒಳಗಡೆ ಒಂದು ಕಲರ್ ಇರೋಂಥ ಮಗ್ಸ್ಗಳು ಸುಮಾರು. ನೋಡಿ, ಇದೇ ಬೇರೆ ಸುಮಾರು ಮಗ್ಸ್ಗಳಿದೆ, ನೀವು ನೋಡ್ತಾ ಇರ್ಬೋದು. ಅದ್ರ ಕಡೆ ಪ್ರೈಸ್ ಕೂಡ ಅದ್ರ ಕೆಳಗಡೆನೇ ಇದೆ, ಆತಂಕ ಪಡಂಗೆ ಇಲ್ಲ. ನೆಕ್ಸ್ಟ್ ನೋಡೋಣ, ಇದು ಕೂಡ ಇನ್ನಿದೆ. 3 ಲೋಡ್ ಕೊಟ್ಟರೆ ಇನ್ನೂ ಲೋಡ್ ಬರ್ತಾನೆ ಇರುತ್ತೆ. ನೋಡಿ, ಬರ್ತಾನೆ ಇದೆ, ಒಳಗಡೆ ಸುಮಾರಿದೆ ಗುರು. ನೋಡ್ತಾ ಇರ್ಬೋದಲ್ಲ, ಬರ್ತಾನೆ ಇರುತ್ತೆ. ಸುಮಾರು ಇಷ್ಟಿದೆ. ಇದ್ರಲ್ಲಿ ಒಂದು 30 ಇರ್ಬೋದು, 30 ಮಗ್ಸ್ಗಳಿರ್ಬೋದು. ಬರೀ ಇದೊಂದು ಕ್ಯಾಟಗರಿಲಿಯ. ನೆಕ್ಸ್ಟ್ ನೋಡೋಣ, ನೆಕ್ಸ್ಟ್ ಪ್ರಾಡಕ್ಟ್. ಮಗ್ಸಲ್ಲಿ ಇಲ್ಲೋದು, ಇಲ್ಲಿದೆ. ಇಲ್ಲಿದೆ ನೋಡಿ, ಮ್ಯಾಜಿಕ್ ಮಗ್ಸಲ್ಲಿ ಇಷ್ಟು ದಿನ ಏನು ಮಾಡ್ತೀವಿ ಅಂದರೆ ಬರೀ ಒಂದು ನಾರ್ಮಲ್ ಮಗ್ ಹಿಡ್ಕೊಂಡು ಮ್ಯಾಜಿಕ್ ಮಗ್ನ ಅದನ್ನ ಕಪ್ಪುದಿರುತ್ತಲ್ಲ ಅದಕ್ಕೆ ಹಾಕ್ಬಿಟ್ಟು ಬೆಳ್ಳ ಕಾಣುತ್ತೆ ಅಂತ ಇದನ್ನು ತೋರಿಸೋದು. ಬಟ್ ಇವತ್ತು ಎಲ್ಲ ನೋಡಿ, ಇಲ್ಲಿ ಸ್ಪಾರ್ಕಲ್ ಮಗಿದೆ, ಮಿಂಚುತ್ತೀರಿ. ಇದು ಇಲ್ಲಿ ಬೆಳಗ್ಗೆ ಬಿಟ್ರೆ ಮಿಂಚುತ್ತೆ. ಅದ್ರಲ್ಲಿ ಕೂಡ ಮಿಂಚಿದಾಗ ಒಳಗಡೆ ಬಿಸಿನೀರು ಹಾಕಿದ್ರೆ ಇನ್ನೂ ಕೂಡ ಬ್ರೈಟ್ ಒಳಗಡೆ ಇರೋ ಫೋಟೋ ಕಾಣುತ್ತೆ. ಮತ್ತು ರೆಡ್ಡು ಮತ್ತು ಇದು ವೈಟ್ ಮಿಕ್ಸ್ ಇರುತ್ತೆ. ಇದು ಬ್ಲೂ ಮತ್ತು ಇದು ಹಾರ್ಟ್ ಶೇಪೇ ಇರುತ್ತೆ. ಇದು ಕರ್ವು ಹಾರ್ಟ್ ಶೇಪು. ಇವೆಲ್ಲ ಸ್ವಲ್ಪ ನೋಡಿ, ಇವೆಲ್ಲ ಇಂಪೋರ್ಟೆಡ್ ಮಗ್ಸ್ಗಳು. ನೆಕ್ಸ್ಟ್ ಮೆಟಾಲಿಕ್ ಮಗ್ಸ್, ಅದು ತಮ್ಮೇಲೆ ಹಾಕಿಲ್ಲ. ಮೆಟಾಲಿಕ್ ಮಗ್ಸ್ ನೋಡಿ, ಇವೆಲ್ಲ ಸ್ಟೀಲ್ ಥರ ಕಾಣುತ್ತೆ. ಇದೊಂದು ಸ್ಟೀಲ್ ಎಲ್ಲ ಸೆರಾಮಿಕ್ಕೇನೆ. ಇಲ್ಲಿ ಮೆಟಾಲಿಕ್ ಥರ ಇರುತ್ತೆ. ಇದು ಬಂದು ಟ್ರಾವೆಲ್ ಮಗ್ಗು. ಈ ಟ್ರಾವೆಲ್ ಮಗ್ಗಿಗೆ ಬೇರೆ ಮಾಡಿದ್ವಿ, ಅದೊಂದು ಇಲ್ಲಿ ಮಿಕ್ಸ್ ಆಗಿದೆ. ಇಲ್ಲಿ ಟ್ರಾವೆಲ್ ಮಗ್ ಇಲ್ಲಿದೆ, ಮೆಟಾಲಿಕ್ ಮಗ್. ಇವೆಲ್ಲ ಬಂದು ವೈಟ್ ಮಗ್ಗು, ಪ್ಯಾಚ್ ಮಗ್ಸ್ಗಳು ಇವೆಲ್ಲ ಇದೆ. ತುಂಬ ಲೇಟ್ ಆಗಿಬಿಡುತ್ತೆ, ಸ್ವಲ್ಪ ವೀಡಿಯೋ ಲಾಂಗ್ ಆಗಿಬಿಡುತ್ತೆ, ತೋರಿಸ್ಕೊಂಡು ಹೋಗ್ತೀನಿ. ನೋಡಿ, ಇಲ್ಲಿ ನೆಕ್ಸ್ಟ್ ಇದು ಮಕ್ಕಳುಗಳಿಗೆ ಬುಕ್ ಕಂಟಗಳಿಗೆ ಕಸ್ಟಮೈಸ್ ಗಿಫ್ಟ್ಸ್, ಕಸ್ಟಮೈಸ್ ಸ್ಟಿಕ್ಕರ್ಸು. ಈಗ ಸುಮಾರು ಒಂದು 20 ಅಥವಾ 50 ಬುಕ್ಸ್ ಇರ್ತವೆ. ಅವ್ರಿಗೆಲ್ಲ ಅವ್ರ ಫೋಟೋನೇ ಹಾಕಿ, ಅವ್ರ ನೇಮ್ಸ್ ಹಾಕಿ ಕಸ್ಟಮೈಸ್ ಮಾಡಿ ಕೊಡೋವಂಥದ್ದು ಸ್ಟಿಕ್ಕರ್ಸ್. ಅದನ್ನೆಲ್ಲ ಕಿತ್ತಿ ಅವ್ರ ಬುಕ್ಕಿಗಳಿಗೆ ಹಾಕೊಳ್ಳೋವಂಥದ್ದು ಅಷ್ಟೇ. ನೆಕ್ಸ್ಟು ನೀವು ನಂಬಲ್ಲ, ಪಾಸ್ಪೋರ್ಟ್ ಸೈಜು ಕೂಡ ಆಲ್ ಓವರ್ ಕರ್ನಾಟಕ ಡೆಲಿವರಿ ಕೊಡ್ತಾ ಇದ್ದೀವಿ. ನಂಬಲ್ಲ ನೀವು,
ಕಸ್ಟಮೈಸ್ ಅಲ್ಲ, ಪಾಸ್ಪೋರ್ಟ್ ಸೈಜ್ ಫೋಟೋಸ್ನ ಆಲ್ ಓವರ್ ಕರ್ನಾಟಕ ಡೆಲಿವರಿ ಕೊಡ್ತಾ ಇದ್ದೀವಿ. ನಿಮ್ಮಲ್ಲಿ ಮೊಬೈಲಲ್ಲಿಂದ ಫೋಟೋ ತೆಗೆದುಬಿಟ್ಟು ನಮ್ಮನೆ ಕಳಿಸಿದ್ರೆ ಸಾಕು, ಅದನ್ನ ರೆಡಿ ಮಾಡಿ ಎಷ್ಟೆಷ್ಟು ಡಿಫ್ರೆಂಟ್ ಇಷ್ಟು ಫೋಟೋಸ್ ಮೇಲೆ ಇಷ್ಟು ದುಡ್ಡು ಅಂತ ಫಿಕ್ಸ್ ಮಾಡಿರ್ತೀವಿ. ಅದನ್ನು ಕೂಡ ಹಾಕಿಲ್ಲ ಇಷ್ಟು ಫೋಟೋಸ್ ಅಂತ ಹಾಕಿದ ಮೇಲೆ ನಿಮ್ಗೆ ಗೊತ್ತಾಗುತ್ತೆ. ನೀವು ಆಲ್ ಓವರ್ ಕರ್ನಾಟಕ ಎಲ್ಲ ಕಡೆ ಸಿಗುತ್ತೆ. ಇನ್ನೊಂದು ಅಡ್ವಾಂಟೇಜ್ ಏನಂದರೆ, ಸುಮಾರು ಕಡೆ ಮಾಡ್ತಾರೆ ಸ್ಟುಡಿಯೋಗಳಲ್ಲಿ, ಅದನ್ನು ನಾವು ಕೂಡ ಮಾಡ್ತೀವಿ. ನೀವು ಒಂದ್ಸರಿ ಫೋಟೋ ತೆಗ್ಸಿದ್ರಿ, ಒಂದೊಂದು 2-3 ವರ್ಷ ಮಾತಾಡೋಕ್ಕೆ ಹೋಗಲ್ಲ. 3 ವರ್ಷ ಆದ್ಮೇಲೆ ನಿಮ್ಗೆ ಫೋಟೋ ಬೇಕು ಅಂತ ಅಂದರೆ ಕೂಡ ನಮ್ಮದು ಅದೊಂದು ಕೋಡ್ ಕೊಟ್ಟಿರ್ತೀವಿ. ಆ ಕೋಡ್ನ ನಮಗೆ ಕಳಿಸಿದ್ರೆ ನಿಮ್ಮ ಫೋಟೋ ಪ್ರಿಂಟ್ ಹಾಕ್ಬಿಟ್ಟು ನಿಮ್ಮನೆ ಅಡ್ರೆಸ್ಸಿಗೆ ನಾವು ಕಳಿಸ್ಕೊಡ್ತೀವಿ. ಈ ಥರ ಆಪ್ಷನ್ ಕೂಡ ಇಟ್ಕೊಂಡಿರ್ತೀವಿ ನಾವು. ಅದು ಬಿಟ್ಟರೆ ಪೆನ್ ಸ್ಟಾಂಡ್ಸಲ್ಲಿ ನೋಡೋದಾದರೆ ಸೂಪರಾಗಿರುತ್ತೆ. ಅಕ್ರಾಲಿಕಲ್ಲಿ ನೋಡ್ತಿರಲ್ಲ, ಇದು ಮಾರ್ಕಿಂಗು ಇದು ನೋಡಿ. ಟೇಬಲ್ ಸ್ಟ್ಯಾಂಡ್ಸ್ ಇದೆ, ಕ್ಯಾಲೆಂಡರ್ ಇದು ಎಲ್ಲ ಕ್ಯಾಲೆಂಡರ್ ಕೂಡ ಬರುತ್ತೆ. ಇಲ್ಲಿ ಇನ್ನೊಂದು ಇತ್ತಲ್ಲ, ಓಕೆ, ಅದೆಲ್ಲ ಹೈಲೈಟ್ ಆಗಿಲ್ಲ, ನೋಡೋಣ. ಈ ಥರ 2 ಬರ್ತದೆ. ಇವೆಲ್ಲ ಮಾರ್ಕಿಂಗು, ಇದು ಒಂದು ಪ್ರಿಂಟಿಂಗು. ಇದರಲ್ಲಿ ಯಾವ್ದಾದ್ರು ಮಾರ್ಕಿಂಗ್ ಬರೋದಿಲ್ಲ, ಪ್ರಿಂಟಿಂಗ್ ಬರುತ್ತೆ. ಇದು ಸುಮಾರು ಥರ ಅಪ್ಲೋಡ್ ಆಗಬೇಕು. ನೆಕ್ಸ್ಟ್ ಪೆಂಡೆಂಟ್ ಬಂದ್ಬಿಟ್ಟು ನಿಮಗೆ ಮೆಟಲ್ ಇರುತ್ತೆ. ಮೆಟಲ್ ಮೇಲೆ ಮಾರ್ಕಿಂಗ್ ಆಗುತ್ತೆ. ಯಾವ ಥರ ಪ್ರಿಂಟಿಂಗ್ ಬರೋದಿಲ್ಲ, ಮಾರ್ಕಿಂಗ್ ಆಗುತ್ತೆ. ಸುಮಾರು ಥರ ಕೈಗೆ ಬ್ಯಾಸ್ಲೈಟು, ನಿಮ್ಗೆ ಇನ್ಕ್ಲೂಡಿಂಗ್ ಉಂಗುರನೂ ಬರುತ್ತೆ. ಉಂಗುರಕ್ಕೂ ಹಾಕಬಹುದು, ಮೆಟಲ್ ಅಂತದ್ದು, ಬ್ರಾಸ್ ಥರ, ಚೈನು, ಡಾಲರು, ಸುಮಾರು ಥರ ಬರುತ್ತೆ. ಈಗ ಉದಾಹರಣೆ, ಈಗ ಬರೀ ಒಂದು ಮೆಟಲ್ ಮೇಲೆ ಹುಡುಗಿ ಕಣ್ಣೇ ಕೆತ್ಬಿಟ್ಟು ಕೊಡ್ತಾರೆ, ಅದು ಕೂಡ ಇದರಲ್ಲಿ ಇನ್ಕ್ಲೂಡ್ ಆಗುತ್ತೆ. ನೆಕ್ಸ್ಟ್ ಇದು ಮೇಜರ್ ಫೀಮೇಲ್ಸ್, ಹುಡುಗಿರಿಗಿದು ಏನಂದರೆ, ಇದು ಹುಡುಗರು ಕೊಡೋ ಅಂಥದ್ದು. ಇದು ಮುತ್ತು ಅಂತ ಹೇಳೋದಕ್ಕಿನ್ನ ಇಲ್ಲಿದೆಯಲ್ಲ ನೋಡಿ, ಓಪನ್ ಮಾಡಿ ಪೂರ್ತಿ ಓಪನ್ ಮಾಡಿಬಿಡ್ತೀನಿ. ಇದು ಯಾವ ಥರ ಬರುತ್ತೆ ಅಂತ ನೋಡ್ತಾ ಇರಲ್ಲ, ಇದು ನೋಡಿ. ಇದು ಓಪನ್ ಮಾಡಿದ್ರೆ ಈ ಥರ ಬರುತ್ತೆ. ಇದು ಮುತ್ತು. ಇದನ್ನು ತೆಗೆದುಬಿಟ್ಟು, ಎಲ್ಲಿದೆ ನೋಡಿ, ಇದರೊಳಗೆ ಮುತ್ತು ಇರುತ್ತೆ. ಇದನ್ನು ತೆಗೆದುಬಿಟ್ಟು ಈ ಡಾಲರ್ ಒಳಗೆ ಹಾಕೊಳ್ಳೋವಂಥದ್ದು. ಹಾಕೊಂಡ್ರೆ ಇದು ಮುತ್ತು ಅದರೊಳಗಡೆನೇ ಇರುತ್ತೆ ಆಗುತ್ತೆ. ಅದ್ರ ಜೊತೆಗೆ ನಿಮಗೆ ಇಲ್ಲಿ ಇಯರಿಂಗ್ ಬರುತ್ತೆ. ಇಯರಿಂಗ್ನ ಕೂಡ ಹಾಕೋಬೋದು. ಒಂದು ಮೂಗ್ಬಿಟ್ಟು ಕೂಡ ಬರೋಗಿದೆ. ಹೌದು, ಒಂದು ಮೂಗ್ಬಿಟ್ಟು ಕೂಡ ಬರೋಗಿದೆಯಲ್ಲಪ್ಪ. ಹೌದು, ಒಂದು ಮೂಗು ಕೂಡ ಬರುತ್ತೆ. ಏನು ಹುಡುಗಿರಿ ಜ್ಯುವೆಲರಿನ ಇಲ್ಲಿ ಸಿಕ್ಬಿಡುತ್ತಪ್ಪ, ಪೂರ್ತಿ ಕಿವಿ, ಮೂಗು ಎಲ್ಲನ. ರೈಟ್, ನಾನೇ ನೋಡಿರಲಿಲ್ಲ ಇಷ್ಟು ದಿನ. ಬೇಕಂದ್ರೂ ಕೂಡ ಅಲ್ಲಿಂದ ಬುಕ್ ಮಾಡ್ಬೋದು. ಮೇಜರ್ ನಮ್ಮ ಹುಡುಗರು ಅದು ಬುಕ್ ಮಾಡಿದ್ರೆ ಫುಲ್ ಸರ್ಪ್ರೈಸ್ ಆಗಿರುತ್ತೆ. ಅದ್ರ ಜೊತೆ ಒಂದು ಕೀ ಚೈನ್ ಅದನ್ನು ಕೂಡ ಮಾಡಿಸ್ಕೊಟ್ರೆ ಕಳೆದೋಗ್ಬಿಡ್ತಾರೆ ಹುಡುಗಿರು. ಓಕೆ, ನೆಕ್ಸ್ಟು ಕಸ್ಟಮೈಸ್ ಹುಡೀಸು. ಈ ಹುಡೀಸು ಕೂಡ ನಮ್ಮ ಹತ್ರ ಸಿಗುತ್ತೆ. ಅದ್ರ ಮೇಲೆ ಯಾವ್ದು ಬೇಕು ಕಸ್ಟಮೈಸ್ ಆಗಿ ಅದನ್ನ ಪ್ರಿಂಟ್ ಮಾಡಿಕೊಡ್ತೀವಿ. ಅದು ಹೆವಿ ತಿಕ್ಕಿರೋದು ಕೂಡ ಸಿಗುತ್ತೆ ಕ್ವಾಲಿಟಿಯಾಗಿ. ಮತ್ತು ಫೋಟೋ ಫ್ರೇಮ್ಸ್, ಇದು ನೋಡಿ ಮೋಸ್ಟು ಇದಾಗಿರುತ್ತೆ, ಓಡ್ತಾ ಇರೋಂಥದ್ದು ನೋಡಿ. ಫೋಟೋ ಫ್ರೇಮ್ಸಲ್ಲಿ ನಿಮಗೆ ಇಲ್ಲಿ ಸುಮಾರು ಫೋಟೋ ಫ್ರೇಮ್ ಇದಾಗಿಲ್ಲಪ್ಪ. ಫೋಟೋ ಫ್ರೇಮ್ಸಲ್ಲಿ ಇದು ಕೊಟ್ಟಿದ್ದೆ ನಾನು, ಆಗಿಲ್ಲ. LED ನೆವ ಫ್ರೇಮ್ಸ್ಗಳೆಲ್ಲ ಇದೆ ಇದರೊಳಗಡೆ. ಫೋಟೋ ಫ್ರೇಮ್ಸ್ ಎಲ್ಲ ಆಗಿಲ್ಲ. ಫ್ಲಿಪ್ ಫ್ರೇಮ್ಸ್ ಎಲ್ಲ ಹಾಕಿದ್ದೆ, ಹಾಕಿಲ್ಲ. ಸ್ವಲ್ಪ ಚೇಂಜಸ್ ಮಾಡಬೇಕು ಇದನ್ನ. ಓಕೆ, ನೆಕ್ಸ್ಟು ಪಿಲೋ ಆ್ಯಂಡ್ ಕುಷನ್ಸ್. ಅಂದರೆ ಪಿಲೋ ಮತ್ತು ಕುಷನ್ಸ್ ಎರಡು ಒಂದರಲ್ಲೇ ಬರುತ್ತೆ. ಇಲ್ಲಿ ಸುಮಾರು ಥರ ಇದೆ, ನೋಡ್ತಾ ಇರ್ಬೋದಲ್ಲ. ಅಯ್ಯೋ, ಇದರಲ್ಲಿ ಬೇಜಾನಿರುವಂಥದ್ದು ನೋಡ್ರಿ, ಎಲ್ಲದಕ್ಕೂ ಇದೆ ರೀ. ನೋಡ್ರಿ, ಕಿಡ್ಸ್ ಕುಷನ್ಸು ಏನಂತಲ್ಲ, ಇದು ಬೇಬಿ ಪಿಲೋ ಕುಷನ್ಸು, ಬಿಗ್ ಹಾರ್ಟ್ ಪಿಲೋ ಕುಷನ್ಸು. ಇದು ನೋಡ್ರಿ, ಸೂಪರ್ ಆಗಿರುತ್ತೆ ಇದು. ನೋಡ್ರಿ ಸೈಕ್ ಆಗ್ಬಿಡ್ತಿದ್ದು. ದೊಡ್ಡ ಕುಷನ್ಸ್ ಇದು, ಈ ತಬ್ಕೋಬೋದು ಇನ್ನು ಹಾಕೊಂಡು, ಅಷ್ಟು ದೊಡ್ಡದಿದೆ ಇದು. ದೊಡ್ಡ ಕುಷನ್ಸ್ ಇದು ನೋಡಿ. ಇಲ್ಲಿ ಕಾರ್ ಕುಷನ್ಸ್ ಇದಾವೆ, ಸುಮಾರು ಕುಷನ್ಸ್ ಇದೆ ನೋಡಿ. ಕಪಲ್ ಕುಷನ್ಸು ನೋಡಿ. ಒಂದು ಬೆಡ್ಗೆ 2 ಸೀರೆ ಜೋಡಿ ಬಂದ್ಬಿಡುತ್ತೆ, ಆ ಥರ ಕುಷನ್ಸ್ ಇದ್ದಾವೆ. ಇವೆಲ್ಲ ಸ್ವಲ್ಪ ಪ್ರೈಸ್ ಎಲ್ಲ ಕಮ್ಮಿ ಇಟ್ಟಿರ್ತೀವಿ, ಒಂದು ಸ್ವಲ್ಪ ದಿನ ಆಮೇಲೆ ಮತ್ತೆ ಜಾಸ್ತಿ ಆಗ್ತವೆ. ಎಂಬೋಸಿ ಕುಷನ್ಸು ನೋಡಿ, ಈ ಥರ ಎಲ್ಲ ಸೂಪರ್ ಆಗಿರುತ್ತೆ ಕುಷನ್ಸ್ಗಳು. ಇಲ್ಲೇ ಸುಮಾರು ಥರ ಇದೆ ನೋಡಿ. ಫೇಸ್ ಕುಷನ್ಸ್ ಇದೆ ನೋಡಿ, ಎಮೋಜಿ ಕುಷನ್ಸ್ಗಳಿದ್ದಾವೆ ನೋಡಿ. ಎಮೋಜಿ ಕುಷನ್ಸ್ಗಳಿದು, ನಗ್ತಾ ಇರೋದು, ಅಳ್ತಾ ಇರೋದು ಎಲ್ಲ ಇದ್ದಾವೆ. ನೋಡಿ, ಬೆಕ್ ಥರ ಇರೋದು, ಪಾಂಡಾ ಥರ ಇರೋದು ಎಲ್ಲ ಇದ್ದಾವೆ ನೋಡಿ. ಇವೆಲ್ಲ ಸ್ವಲ್ಪ ನೋಡಿ, ಎಲ್ಲ ಮಲ್ಟಿ ಕಲರು ನೋಡಿ. ಇವೆಲ್ಲ ಮಲ್ಟಿ ಕಲರ್ ಕುಷನ್ಸು, ಮೋಸ್ಟ್ ಎಲ್ಲ ಜನ ಇಷ್ಟಪಡೋಂಥವೆ ನೋಡ್ರಿ. ಗುಲಾಬ್ ಕುಷನ್ಸು, ರೋಸ್ ಕುಷನ್ಸು, ಸುಮಾರು ಥರ ಇದೆ ನೋಡಿ. ಇದು LED ಕುಷನ್ಸ್ಗಳು ಇದ್ದಾವೆ ನೋಡಿ. LED ಕುಷನ್ಸು ನೈಟ್ ಹೊತ್ತು ಹಾಕ್ಬಿಟ್ಬಿಟ್ರೆ ಹೊರಗಡೆ ಇದು ಬರುತ್ತೆ. ಸೆಲ್ ಇರೋವಂಥದ್ದು ಬರ್ತದೆ, USB ಇರೋವಂಥದ್ದು ಬರ್ತದೆ, ರಿಮೋಟ್ ಇರೋವಂಥದ್ದು ಬರ್ತದೆ ನೋಡಿ.
ರಿಮೋಟಲ್ಲಿ ಕೂಡ ಆಪ್ರೇಟ್ ಮಾಡ್ಬೋದು, ಮಲ್ಟಿ ಕಲರ್ ಇರ್ತದೆ, ರಿಮೋಟ್ ಕೂಡ ಆಪ್ರೇಟ್ ಮಾಡ್ಬೋದು. ಅದು ನೆಕ್ಸ್ಟು ನೋಡಿ ಟೆಡ್ಡಿ ಇದೆ, ಎಲ್ಲ ಇದೆ, ಸ್ವಲ್ಪ ಟೈಮ್ ಬೇಕು ತೋರಿಸೋದಕ್ಕೆ. ನೆಕ್ಸ್ಟು ಪೋಲರೈಡ್ ಕಾರ್ಡ್ಸ್. ನನ್ನ ಸುಮಾರು ಜನ ಕೇಳ್ತಾರೆ ಪೋಲರೈಡ್ ಕಾರ್ಡ್ಸ್ ಬೇಕು ಅಂತ, ಅಂದರೆ ಚಿಕ್ಕದಾಗಿ ಅದನ್ನ ಗೋಡೆ ಮೇಲೆ ಅಂಟಾಕೊಳ್ಳೋದಕ್ಕೆ ಸೂಪರಾಗಿರುತ್ತೆ. ಇದು ಮೇಜರಾಗಿ ಹೆಣ್ಮಕ್ಳಿಗೆ ತುಂಬ ಇಷ್ಟಪಡೋಂಥ ಕಾರ್ಡ್ಸ್ ಇದು. ನೆಕ್ಸ್ಟು ರೆಸಿನ್ ಆರ್ಟು ನೋಡ್ರಮ್ಮ, ಇದು ಸಖತ್ ನನಗೆ ಕೇಳ್ತಾ ಇದ್ದಾರೆ ಇದು. ಬಟ್ ಅದಕ್ಕೆ ಮೆಟೀರಿಯಲ್ಲೇ ಬೇರೆ ಬೇರೆ ಕಡೆ ಇಂಪೋರ್ಟ್ ಮಾಡಬೇಕು, ಅದು ಕೆಲಸ ತುಂಬ ಹಿಡಿಯುತ್ತೆ. ಬಟ್ ಇದನ್ನ ಅಟ್ ಪ್ರೆಸೆಂಟು ಈಗ ಸದ್ಯಕ್ಕೆ ಮಾಡೋಕ್ಕಾಗ್ತಿಲ್ಲ, ಒಂದು ಸ್ವಲ್ಪ ದಿನ ಮುಂದೂಡ್ತಾ ಇದ್ದೀವಿ ಇದನ್ನು. ಇದಕ್ಕೆ ಅದು ತನ್ನದೇ ಅಂತ ಬೇರೆ 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 ಕೆಲಸಗಳನ್ನೇ ಮಾಡಬೇಕು. ಇದಕ್ಕೆ ಈಸಿ ಅಲ್ಲ, ಇದು ಟಫ್. ನೆಕ್ಸ್ಟ್ ರಿಟರ್ನ್ ಗಿಫ್ಟ್ಸ್ಗಳು. ರಿಟರ್ನ್ ಗಿಫ್ಟ್ಸ್ಗಳಾದರೆ ಅಂದರೆ ನಿಮಗೆ ಏನೊಂದು ಬರ್ತಡೇನ, ಮನೆ ಗೃಹಪ್ರವೇಶನ ಏನೋ ಒಂದು ಮಾಡ್ತೀರಾ, ಬಂದಿರೋ ಗೆಸ್ಟ್ಗಳಿಗೆ ನಾವು ಒಂದು ರಿಟರ್ನ್ ಗಿಫ್ಟ್ ಕೊಟ್ಟರೆ ಎಷ್ಟು ಖುಷಿ ಪಡ್ತಾರಲ್ಲ ಅವರು. ಒಂದು ಕೀ ಚೈನ್ ಆಗಿರ್ಬೋದು, ಒಂದು ಫ್ರಿಡ್ಜ್ ಮ್ಯಾಗ್ನೆಟ್ ಆಗಿರ್ಬೋದು, ಒಂದು ಕಸ್ಟಮೈಸ್ ಚಾಕ್ಲೇಟ್ ಆಗಿರ್ಬೋದು, ಒಂದು ಮಗ್ ಆಗಿರ್ಬೋದು, ಒಂದು ಫೋಟೋ ಫ್ರೇಮ್ ಆಗಿರ್ಬೋದು, ಒಂದು ಪೆನ್ ಆಗಿರ್ಬೋದು, ಯಾವುದೇ ತಗೊಳ್ಳಿ. ಒಂದು ಬಲ್ಕಲ್ಲಿ ನಮ್ಮ ಹತ್ರ ಆರ್ಡ್ರ್ ಕೊಟ್ಟು ನೀವು ಮಾಡಿಸಿದ್ರೆ ಬಲ್ಕಲ್ಲಿ ಮಾಡಿಸ್ಬಿಟ್ಟು ಎಷ್ಟು ಬೇಕಷ್ಟನ್ನ ಅವ್ರಿಗೆ ಕೊಟ್ಟರೆ ಅವರು ಕೂಡ ತುಂಬ ನೆನಪಿಟ್ಕೋದ್ರೆ ತುಂಬ ಸೂಪರಾಗಿರುತ್ತೆ. ನಿಮ್ಮ ಮನಸ್ಸಿಗೆ ಕೂಡ ತುಂಬ ಸಮಾಧಾನ ಆಗುತ್ತೆ. ಗಿಫ್ಟ್ಸಲ್ಲಿ ಸುಮಾರು ಥರ ಬರುತ್ತೆ. ಅದ್ರ ನೆಕ್ಸ್ಟು ರಾಕ್ ಟೈಲ್ ಫ್ರೇಮ್ಸ್ ಅಂತ. ಇದು ಸ್ಟೋನ್ ಮೇಲೆ ಪ್ರಿಂಟ್ ಆಗುವಂಥದ್ದು ರಾಕ್ ಟೈಲ್ ಫ್ರೇಮ್. ಇದು ಸುಮಾರು ಡಿಸೈನ್ಸ್ ಬರ್ತದೆ, ಹಾರ್ಟು, ಸ್ಕ್ವಯರು, ರೌಂಡು ಸುಮಾರು ಬರ್ತದೆ. ಇದು ಬಂದು ಸ್ಟೈನ್ ಸ್ಕ್ರೋಲ್ಸ್ ಅಂತ ಹೇಳ್ಬಿಟ್ಟು. ಇದು ಹೇಗೆ ಅಂದರೆ, ಈ ಹಳೆ ಕಾಲದಲ್ಲ ಏನು ಮಾಡ್ತಿದ್ರು, ಪಾರಿವಾಳಕ್ಕೆಲ್ಲನ ಪತ್ರ ಬರ್ಬಿಟ್ಟು ಕಳಿಸ್ತಾ ಇದ್ರು ರಾಜರೆಲ್ಲ. ಆವಾಗ ಸೇಮ್ ಅದೇ ಥರ ಇದು ರೋಲ್ ಆಗುತ್ತೆ, ಅದೇ ಮೆಥಡಲ್ಲಿ ಮಾಡಿರೋಂಥದ್ದು. ಇದನ್ನು ರೋಲ್ ಮಾಡ್ಬೋದು. ಇದು ಬಟ್ಟೆಗೆ ಪ್ರಿಂಟ್ ಹಾಕ್ಬಿಟ್ಟು ರೋಲ್ ಮಾಡಿಬಿಟ್ಟು ಅವ್ರಿಗೆ ಕಳಿಸ್ಬೋದು. ಅಲ್ಲಿ ಏನೇ ಒಂದು ಟೆಕ್ಸ್ಟ್ ಇದ್ರೂ ಕೂಡ ಪ್ರಿಂಟ್ ಮಾಡ್ಬೋದು, ಫೋಟೋ ಪ್ರಿಂಟ್ ಮಾಡ್ಬೋದು. ಫೋಟೋ ಫ್ರೇಮ್ಗೆ ಏನು ಪ್ರಿಂಟ್ ಮಾಡ್ತೀವಿ ಸೇಮ್ ಅದನ್ನೇ ಕೂಡ ಇದಕ್ಕೆ ಫುಲ್ಲು ಪ್ರಿಂಟಬಲ್ ಆಗಿರುತ್ತೆ, ಏನು ಬೇಕಾದ್ರೂ ಮಾಡಿಸ್ಬೋದು. ಅದ್ರ ನೆಕ್ಸ್ಟ್ ಸ್ಕೂಲ್ ಬ್ಯಾಗ್ಸ್ಗಳು. ಮಕ್ಕಳುಗಳಿಗೆ ಸುಮಾರು ಇದು ಯೂಸ್ ಆಗುತ್ತೆ, ದೊಡ್ಡವ್ರಿಗಿಲ್ಲ, ಮಕ್ಳುಗಳಿಗಿದೆ ಅನಿಸುತ್ತೆ. ನೆಕ್ಸ್ಟ್ ಇದು ಕೂಡ ಪ್ರಿಂಟ್ ಆಗುತ್ತೆ, ಜಸ್ಟ್ ಇನ್ನು ಅದನ್ನು ಮಾಡ್ತಾ ಇಲ್ಲ. ನೆಕ್ಸ್ಟ್ ಸ್ಯಾಶು. ನಾನು ಒಂದ್ಸರಿ ಇದನ್ನು ವಿಡಿಯೋ ಮಾಡಿದ್ದೆ, ಸ್ಯಾಶ್ ಹೇಗಿದೆ ಅಂತ ನೋಡೋಣ ರೀ. ನೋಡಿ ಹೀಗೆ ಬರುತ್ತೆ ಉದಾಹರಣೆ. ಇದಕ್ಕೆ ಬರ್ತ್ಡೇ, ಆ್ಯನಿವರ್ಸರಿ, ವೆಡ್ಡಿಂಗ್ ಏನು ಬೇಕಾದ್ರೂ ಹಾಕ್ಸ್ಬೋದು, ಫುಲ್ ಕಸ್ಟಮೈಸ್ ಆಗಿರುತ್ತೆ. ನೀವು ಬೇರೆ ಕಡೆ ಎಲ್ಲ ನೋಡ್ರೆ ರೆಡಿ ಬರ್ತದೆ, ಬರೀ ಹ್ಯಾಪಿ ಬರ್ತ್ಡೇ, ಅವ್ರ ಹೆಸ್ರು ಹಾಕೋದಕ್ಕಾಗಲ್ಲ. ಇಲ್ಲಿ ಹಂಗಲ್ಲ, ಅವ್ರ ಹೆಸ್ರು ಕೂಡ ಹಾಕ್ಬೋದು, ಸಾಧ್ಯವರೆ ಅವ್ರ ಫೋಟೋನ ಕೂಡ ಚಿಕ್ಕದಾಗಿ ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿ ಹಾಕ್ಬೋದು ಅಷ್ಟೇ. ಬೇರೆ ಇದೆಲ್ಲ ಕಲರ್ ಹಾಕೋಕ್ಕಾಗಲ್ಲ. ಕಲರ್ ಹಾಕ್ಬೋದು ಇದ್ರ ಮೇಲೆ ಹಾಕ್ಬೋದು, ಲೈಟ್ ಕಲರ್ ಮೇಲೆ ಹಾಕ್ಬೋದು, ಬ್ಲ್ಯಾಕ್ ಕಲರ್ ಮೇಲೆ ಕಲರ್ ಹಾಕೋದಕ್ಕಾಗಲ್ಲ. ಓಕೆ, ನೆಕ್ಸ್ಟ್ ಸ್ಮಾರ್ಟ್ ಕಾರ್ಡ್ಗಳಂತ ಬಂದರೆ ನಿಮಗೆ ಉದಾಹರಣೆಗೆ ಲವ್ ಬ್ಯಾಂಕ್ ಸ್ಮಾರ್ಟ್ ಕಾರ್ಡ್ ಬರ್ತದೆ. ಲವ್ ಬ್ಯಾಂಕಲ್ಲಿ ಏನಾದ್ರು ಬೆಸ್ಟ್ ವಿಶ್ಶು, ಅದು ಒಂದು ಕಡೆ ಫೋಟೋ, ಒಂದು ಕಡೆ ATM ಕಾರ್ಡ್ ಥರ ರೆಡಿ ಮಾಡಿಕೊಡ್ಬೋದು ನಿಮ್ಮ ಹಸ್ಬೆಂಡು, ವೈಫು ಅಥವಾ ಲವರ್ಸ್ಗಳಿಗೆ ಆ ಥರ ರೆಡಿ ಮಾಡಿಕೊಡ್ಬೋದು. ಮತ್ತು ಇನ್ನೊಂದು ಭಾಗ ಇದನ್ನು ನಿಮ್ಮ ಸ್ಮಾರ್ಟ್ ಕಾರ್ಡು, ಉದಾಹರಣೆ ಗಾಡಿ DL, ಆಧಾರ್ ಕಾರ್ಡು, ಪಾನ್ ಕಾರ್ಡು, ವೋಟರ್ ID, ನಿಮ್ಮ ಗೌರ್ಮೆಂಟ್ ಡಾಕ್ಯುಮೆಂಟ್ಸ್ಗಳನ್ನ ಕೂಡ ಇದು ಪ್ರಿಂಟ್ ಮಾಡಿ ಡೂಪ್ಲಿಕೇಟ್ ಕಾರ್ಡಾಗಿ ಇಟ್ಕೋಬೋದು. ಇದರಲ್ಲಿ ಇನ್ನೊಂದು ಏನಂದರೆ ಮೇಜರ್, ಎಲ್ಲರೂ ಕೇಳಿಸ್ಕೊಳ್ಳಿ, ಒತ್ತಿ ಹೇಳ್ತೀನಿ. ಏನೇ ಹಾಕಿದ್ರು ಕೂಡ ಇದೆಲ್ಲವೂ ಒಂದು ಸ್ಪೆಲ್ಲಿಂಗ್ ಕೂಡ ಚೇಂಜ್ ಮಾಡೋಕ್ಕಾಗಲ್ಲ. ಇದು ಮೇಜರ್, ಇದು ಗೌರ್ಮೆಂಟಲ್ಲಿ ಇದಿರೋವಂಥದ್ದು. ಇಲ್ಲಿ ಏನು ಕೂಡ ನಾವು ಚೇಂಜ್ ಮಾಡೋಕ್ಕಾಗಲ್ಲ, ಅದು ಲೀಗಲ್ ಆಗಿರೋವಂಥದ್ದು. ಓಕೆನಾ? ಯಾವ ಥರ ಫೋರ್ಜರಿ, ಒಂದು ಸ್ಪೆಲ್ಲಿಂಗ್ ಚೇಂಜ್ ಮಾಡಿಕೊಡಿ, ಒಂದು ಹೆಸರು ಚೇಂಜ್ ಮಾಡಿಕೊಡಿ, ಏನೇ ಹಾಕಿಟ್ರು ನಾವು ಅದನ್ನು ಮಾಡೋದಿಲ್ಲ. ಸಾರಿ, ಲವ್ ಬ್ಯಾಂಕಲ್ಲಿ ಏನು ಬೇಕಾದ್ರೂ ಟೆಕ್ಸ್ಟ್ ಮಾಡಿಕೊಡ್ತೀವಿ. ಇದರಲ್ಲಂತೂ ಅದು ಗೌರ್ಮೆಂಟ್ ಸೆಕ್ಯೂರಿಟಿ ಇರೋದ್ರಿಂದ ನಾವು ಮಾಡೋಕ್ಕಾಗೋದಿಲ್ಲ. ಓಕೆ, ನಾವೆಲ್ಲ ಕಾನೂನು ಬದ್ಧರಾಗಿರಬೇಕು. ಅದು ನೆಕ್ಸ್ಟು ತೋಟೆ ಬ್ಯಾಗ್ಸ್ ಅಂದರೆ ಬಟ್ಟೆ ಬ್ಯಾಗ್ಗಳಿಗೆ ಪ್ರಿಂಟ್ ಹಾಕುವಂಥದ್ದು. ಏನು ಬೇಕಾದ್ರೂ ಹಾಕ್ಬೋದು. ಲೈಕ್ ನೀವು ಏನೇನು ಫೋಟೋ ಫ್ರೇಮ್ಸ್ಗಳು ಪ್ರಿಂಟ್ ಮಾಡ್ತೀರೋ ಬಟ್ಟೆ T-ಶರ್ಟ್ಸ್ಗಳಿಗೆ, ಅದನ್ನು ಕೂಡ ಇದಕ್ಕೆ ಪ್ರಿಂಟ್ ಮಾಡ್ಬೋದು. ಫೋಟೋ, ಟೆಕ್ಸ್ಟು ಏನು ಬೇಕಾದ್ರೂ ಅದನ್ನು ಮಾಡ್ಬೋದು. ನೆಕ್ಸ್ಟ್ ಇದು ವೆಡ್ಡಿಂಗ್ ಕಾರ್ ಆ್ಯಂಡ್ ಬಸ್ ಪೋಸ್ಟರ್. ಅಂದರೆ ವೆಡ್ಡಿಂಗ್ ಹೋಗ್ಬೇಕು, ಬಸ್ಗೆ ಕಾರ್ಗೆ ಒಂದು ಪೋಸ್ಟ್ ಹಾಕ್ಬೇಕು, ಹುಡುಗ ಫೋಟೋ ಅಥವಾ ಹೆಸ್ರು ಹಾಕ್ಬಿಟ್ಟು ಮಾಡಬೇಕು. ಇದನ್ನು ಯೂಸ್ ಮಾಡ್ಬೋದು. ನೋಡೋಣ ರೀ ಏನೇನಿದೆ. ಇದರಲ್ಲಿ 3 ಭಾಗ ಇರುತ್ತದೆ, ನೋಡ್ತಾ ಇರಲ್ಲ. ಒಂದು ಪ್ರೀಮಿಯಮ್ ಆ್ಯಂಡ್ ಮೀಡಿಯಮ್ ಕ್ವಾಲಿಟಿ. ನೆಕ್ಸ್ಟ್ ಬಂದು ಪ್ರೀಮಿಯಮ್ ಬಂದು ವಾಟರ್ ಪ್ರೂಫ್ ಹೈ ಕ್ವಾಲಿಟಿ. ಇನ್ನೊಂದು ಅಲ್ಟ್ರಾ ಪ್ರೀಮಿಯಮ್ ವಾಟರ್ ಪ್ರೂಫ್ ಸ್ಟಿಕ್ಕರ್. ಇದನ್ನು ನೀವು ವಾಟರ್ ಪ್ರೂಫ್ ಆಗಿ ಸೀದಾ ತೆಗೆದು ಬಸ್ಸಿನ ಮೇಲೆ ಅಂಟಾಕ್ಬಿಡ್ಬೋದು. ಇದನ್ನ ಏನೋ ಆಗಲ್ಲ, ಒಂದು 2 ವರ್ಷ ಬಿಟ್ಟರು ಏನೋ ಆಗಲ್ಲ, ಆ ರೇಂಜಿಗೆ ಕ್ವಾಲಿಟಿ ಇರುತ್ತೆ ಅದು.
ಅದನ್ನು ಕೂಡ ಕೀಡ್ತ್ರೂ ಕೂಡ ನಿಮಗೆ ಗಮ್ಮಿಂಗಲ್ಲಿ ಉಳ್ಕೊಳ್ಳೋದಿಲ್ಲ, ಕ್ಲೀನಾಗಿ ಬಂದ್ಬಿಡುತ್ತೆ. ಅದು ಬಿಟ್ಟರೆ ನೆಕ್ಸ್ಟ್ ಇದನ್ನ ಎಕ್ಸ್ಟ್ರಾ ಟೇಪ್ ಹಾಕೊಂಡು ಅಂಟು ಹಾಕೋಬೇಕು. ಇದನ್ನು ಏನಿದೆ ಪ್ರೀಮಿಯಂ ಕ್ವಾಲಿಟಿ ವಾಟರ್ ಪ್ರೂಫ್ ಹೈ ಕ್ವಾಲಿಟಿ. ಇದನ್ನ ಟೇಪ್ ಹಾಕೊಂಡು ಹಾಕ್ಬೋದು, ಔಟ್ ಸೈಡ್ ಬೇಕಾದ್ರೆ ಹಾಕ್ಬೋದು, ಇನ್ಸೈಡ್ ಬೇಕಾದ್ರೆ ಹಾಕ್ಬೋದು. ಔಟ್ ಸೈಡ್ ಹಾಕಿದ್ರೆ ಏನಾಗುತ್ತೆ ಅಂದರೆ ಗಾಳಿ ಬರ್ತಾ ಬಂದರೆ ಕಿತ್ಕೊಂಡೋಗೋ ಚಾನ್ಸ್ ಇರುತ್ತೆ. ಅದನ್ನ ಮೋಸ್ಟ್ ಎಲ್ಲ ಒಳಗಡೆಗೆ ಯೂಸ್ ಮಾಡೋದು ಚೆನ್ನಾಗಿರುತ್ತೆ. ಇದು ಬಂದು ನೋಡ್ರಿ ಯೂಸ್ ಆ್ಯಂಡ್ ಥ್ರೋ ಮಾಡೋಕ್ಕೆ ಬೆಸ್ಟ್ ಅಂತ ಹೇಳ್ಬೋದು. ಇದನ್ನ ಯೂಸ್ ಆ್ಯಂಡ್ ಥ್ರೋ, ಕಮ್ಮಿ ಬಜೆಟು, ಕಮ್ಮಿ ಅಂದರೆ ಸ್ವಲ್ಪ ಒಂದು ಮೀಡಿಯಮ್ ಕ್ವಾಲಿಟಿ ಇರುತ್ತೆ. ಅಂಥ ಕ್ವಾಲಿಟಿ ಹೈ ಕ್ವಾಲಿಟಿ ಅಂತ ಹೇಳ್ಕೊಳಂಗಿಲ್ಲ. ಹೈ ಕ್ವಾಲಿಟಿ ಬೇಕು ಅಂದರೆ ಈ ಕಡೆಗೆ ಹೋಗಬೇಕು. ಒಂದು ಅವರೇಜ್ ಕ್ವಾಲಿಟಿ, ಮೀಡಿಯಮ್ ಕ್ವಾಲಿಟಿ, ಹೈ, ಮೀಡಿಯಮ್ ಕ್ವಾಲಿಟಿ, ಪ್ರೀಮಿಯಮ್ ಪ್ರಿಂಟ್, ಸೇಮ್ ಪ್ರಿಂಟಿಂಗು ಎಲ್ಲ ಬೇರೆ ಬೇರೆ ಇರುತ್ತೆ. ಮತ್ತು ಪೇಪರ್ ಕ್ವಾಲಿಟಿ ಮಾತ್ರ ಸ್ವಲ್ಪ ಚೇಂಜ್ ಇರುತ್ತೆ, ಡಿಸೈನ್ ಎಲ್ಲ ಸೇಮೇ ಇರುತ್ತೆ. ಆ ಥರ ಕೂಡ ಯಾವ್ದು ಬೇಕೋ ಆ ಥರ ಮಾಡಿಸ್ಕೋಬೋದು. ಅದ್ರ ನೆಕ್ಸ್ಟ್ ಹೇಳೋದಾದ್ರೆ ನಿಮಗೆ ಇನ್ನೊಂದು ವಾಟರ್ ಬಾಟಲ್ಸ್. ವಾಟರ್ ಬಾಟಲ್ಸಲ್ಲಿ ನಿಮಗೆ ಸುಮಾರು ಥರ ಬರ್ತದೆ. ಎಂಗ್ರೇವಿಂಗ್ ಬರುತ್ತೆ ನೋಡಿ, ಇಲ್ಲಿಂದ ನೋಡಿ ನಾರ್ಮಲ್ ಶಿಪ್ಪರ್ ಬಾಟಲು. ಇದು ಪ್ರಿಂಟಿಂಗ್ ಮಾತ್ರ, ಇದರೊಳಗೆ ಎಲ್ಲಿ ಮಾರ್ಕಿಂಗ್ ಮಾಡೋದಕ್ಕಾಗಲ್ಲ. ಟೆಕ್ಸ್ಟು ಏನು ಬೇಕಾದ್ರೂ ಹಾಕ್ಬೋದು, ಟೆಕ್ಸ್ಟು ಹಾಕ್ಬೋದು, ಫೋಟೋನು ಹಾಕ್ಬೋದು, ಎಲ್ಲ ಹಾಕ್ಬೋದು. ಇದೆ ನೋಡಿ, ಇದು ನಾರ್ಮಲ್ ಶಿಪ್ಪರ್ ಬಾಟಲ್. ಪ್ರಿಂಟಿಂಗು ನಾರ್ಮಲ್ ಅಂದರೆ ಕ್ವಾಲಿಟಿ ಚೆನ್ನಾಗಿರುತ್ತೆ, ಬಟ್ ಅಲ್ಲಿ ಹೇಳೋ ಉಚ್ಚಾರಣೆಗೆ ಕ್ಯಾಟಗರಿ ಹಾಕಿರೋದು ನಾರ್ಮಲ್ ಅಂತ ಹಾಕಿದ್ದೀವಿ ಅಷ್ಟೇ. ಹೈ ಕ್ವಾಲಿಟಿ ಪ್ರಾಡಕ್ಟ್ಸೇನೆ. ನೆಕ್ಸ್ಟ್ ಮಾರ್ಕಿಂಗ್ ಬಾಟಲ್ಸ್. ಮಾರ್ಕಿಂಗ್ ಬಾಟಲ್ಸಲ್ಲಿ ನಿಮಗೆ ಸುಮಾರು ವೆರೈಟಿ ಬರ್ತದೆ ನೋಡಿ. ಇಲ್ಲಿ ಟ್ರಾವೆಲ್ ಮಿಕ್ಸ್ಗಳು ಬರ್ತದೆ. ಇಲ್ಲ ಪ್ರೈಸೆಲ್ಲ ಹಾಕಿಲ್ಲ, ಯಾಕೆಂದರೆ ನಮ್ಮ ಹತ್ರ ಇನ್ನೂ ಇದು ಸ್ಟಾಕ್ಸ್ ಇನ್ನೂ ಇಲ್ಲ, ಅದನ್ನ ಪ್ರೈಸ್ ಹಾಕಿಲ್ಲ. ಬಂದಾಗ ನಾವು ಆವಾಗಲೇ ಪಬ್ಲಿಷ್ ಮಾಡ್ತೀವಿ. ನೆಕ್ಸ್ಟ್ ಇನ್ನೂ ಸುಮಾರು ಇದೆ, ಮೋರ್ ಕೊಟ್ಟರೆ ಸುಮಾರು ಬರ್ತದೆ. ಟೈಮ್ ಇಲ್ದಿರೋ ಕಾರಣ ಬೈದು ಬಿಡ್ತೀರ ಆಮೇಲೆ ಅಷ್ಟೇ. ನೋಡಿ ಇದು ಪ್ರಿಂಟಿಂಗು ನೋಡಿ, ಇದು ಹಾಟ್ ಆ್ಯಂಡ್ ಕೋಲ್ಡ್ ಕರೆಕ್ಟ್. ಇದು ಸರಿ, ಹಾಟ್ ಆ್ಯಂಡ್ ಕೋಲ್ಡು. ಇದಕ್ಕೆ ಬಿಸಿನೀರು ಕೋಲ್ಡ್ ನೀರು ಯಾವ್ದು ಬೇಕಾದ್ರೂ ಹಾಕ್ಬೋದು. ಮಿನಿಮಮ್ ಮ್ಯಾಕ್ಸಿಮಮ್ 12 ಅವರ್ಸ್ ಇರುತ್ತೆ. 12 ಅವರ್ಸು ಹಾಟ್ ಆಗಿರುತ್ತೆ, ಕೋಲ್ಡ್ ಆಗಿದ್ರೆ ಕೋಲ್ಡ್ ಆಗಿರುತ್ತೆ. ನೀವು ಯಾವ ಪೊಸಿಷನಲ್ಲಿ ಇಡ್ತೀರ ಆ ಥರ ಇರುತ್ತೆ. ನೆಕ್ಸ್ಟ್ ಇದು ಸ್ವಲ್ಪ ಎಕ್ಸ್ಪೆನ್ಸಿವ್ ಅಂತ ಅನಿಸ್ಬೋದು. ಅದರ ನೆಕ್ಸ್ಟು ಇನ್ನೇನಿಲ್ಲ, ಎಲ್ಲ ರಿಲೇಟೆಡ್ ಪ್ರಾಡಕ್ಟ್ಸ್ಗಳು. ಮತ್ತು ಇದನ್ನ ನೀವು ಎಲ್ಲ ಶಾಪ್ಸ್ ಎಲ್ಲ ಒಂದೇ ಸೇರಿ ನೋಡಬೇಕು ಅಂದರೆ ನಿಮಗೆ ಇಲ್ಲಿ ಸಿಗುತ್ತೆ. ಶಾಪ್ ಅಂತ ಕೊಟ್ಬಿಟ್ರೆ ನಿಮಗೆ ಆಲ್ ಪ್ರಾಡಕ್ಟ್ಸ್ಗಳೆಲ್ಲ ಒಂದೇ ಕಡೆ ಬರ್ತವೆ, ಮತ್ತು ನೀವು ಮೊಬೈಲಲ್ಲಿ ನೋಡ್ತೀರಾ ಅಂದರೆ ಮೊಬೈಲ್ನಲ್ಲಿ ನಿಮ್ಗೆ ನೋಡಿಲ್ಲ ಬರ್ತಾ ಇದೆ ಇಲ್ಲಿ ಸ್ಯಾಶು ಎಲ್ಲ. ಮೊಬೈಲಲ್ಲಿ ನೋಡ್ತೀರಾ ಅಂದರೆ ಇಲ್ಲಿ ಕೆಳಗಡೆ ಎಲ್ಲ ಲೆಫ್ಟ್ ಸೈಡಲ್ಲಿ ಮೆನು ಅಂತ ಇರುತ್ತೆ. ಮೆನುವಲ್ಲಿ ಕ್ಯಾಟಗರಿ ಇರುತ್ತೆ. ಅಲ್ಲಿ ಕ್ಯಾಟಗರಿ ನೋಡ್ಬಿಟ್ಟು ಕೊಟ್ಟರೆ ನೀವು ಸುಮಾರು ಡೀಟೇಲ್ಸಲ್ಲಿ ಓಪನ್ ಆಗುತ್ತೆ. ನೀವು ಎಲ್ಲ ಕ್ಯಾಟಗರಿಯಲ್ಲೇ ಚೂಸ್ ಮಾಡ್ಕೋಬೋದು. ಅಬೌಟ್ ಯೂಸು, ಕಾಂಟ್ಯಾಕ್ಟ್ಸು ಎಲ್ಲ ಓಪನ್ ಆಗುತ್ತೆ. ನಮ್ಮ ಬಗ್ಗೆ ತಿಳ್ಕೊಬೇಕು ಅಂದರೆ ಇಲ್ಲಿ ಅಬೌಟ್ ಯೂಸ್ ಅಂತ ಇರುತ್ತೆ. ನಾವು ನೋಡ್ಕೊಂಡು ನಮ್ಮ ಬಗ್ಗೆ ಏನಾದರೆ ಓದ್ಕೋಬೋದು. ಕಾಂಟ್ಯಾಕ್ಟ್ ಬೇಕು ಅಂದರೆ ಕಾಂಟ್ಯಾಕ್ಟ್ ಯೂಸ್ ಸಿಗುತ್ತೆ, ಅದನ್ನು ಕೂಡ ಮಾಡ್ಕೋಬೋದು. ಮತ್ತು ಇನ್ನೊಂದು ಕಾಂಟ್ಯಾಕ್ಟ್ಸ್, ಏನಾದ್ರು ಬೇಕು ಇಲ್ಲಿ ಕ್ವಶನ್ ಕೂಡ ಮಾಡ್ಬೋದು. ವಿತ್ ಲೊಕೇಶನ್ ಕೂಡ ನಿಮ್ಗೆ ಓಪನ್ ಆಗುತ್ತೆ. ಹೆಬ್ಬೂರು ಲೊಕೇಶನ್ ಓಪನ್ ಆಗುತ್ತೆ. ಈಗ ನಿಮಗೆ ವೆಬ್ಸೈಟ್ ಯೂಸ್ ಮಾಡ್ತಾ ಇರ್ತೀರ, ಏನನ್ನ ಕನ್ಫ್ಯೂಸ್ ಆಯಿತು, ನಿಮಗೆ ಗೊತ್ತಾಗಲಿಲ್ಲ, ನಿಮ್ಗೆ ಯಾರು ಸಪೋರ್ಟಿಗೆ ಇಲ್ವಾ ಅಂತ ಕೇಳ್ಬೋದಲ್ವಾ. ಜಸ್ಟ್ ಇಲ್ಲಿದೆ ನೋಡಿ, ನಿಮಗೆ ವಾಟ್ಸಪ್ ಐಕಾನ್ ಇದೆ. ನಮ್ಮ ವಾಟ್ಸಪ್ ಐಕಾನ್ ನೀವು ಕ್ಲಿಕ್ ಮಾಡಿದ್ರೆ ನೀವು ಡೈರೆಕ್ಟ್ ನಮ್ಮ ವಾಟ್ಸಪ್ಪಿಗೆ ಕನೆಕ್ಟ್ ಆಗ್ತೀರಾ. ನಿಮಗೆ ಮೆಸೇಜ್ ಬರುತ್ತೆ, ನಮ್ಮ ಟೀಮ್ ನಿಮಗೆ ಕಾಲ್ ಮಾಡಿ ಕಾಂಟ್ಯಾಕ್ಟ್ ಮಾಡಿ ನಿಮ್ಗೆ ಏನೇದ್ರು ಕೂಡ ಹೆಲ್ಪ್ ಮಾಡ್ತಾರೆ. ಆ ಥರ ಕೂಡ ನಮಗೆ ಟೀಮ್ ಸಪೋರ್ಟ್ ಇದೆ. ಓಕೆ, ನಮ್ಮ ಸೋಷಿಯಲ್ ಮೀಡಿಯಾಗಳು ಬೇಕಂದ್ರೆ ಇಲ್ಲಿ ಯೂಸ್ ಮಾಡೋದು. ನಮ್ಮ ಇನ್ಸ್ಟಾಗ್ರಾಮ್, ಫೇಸ್ಬುಕ್, ವಾಟ್ಸಪ್ ಚಾನಲ್ಗೆ ಅಡ್ಮಿನ್ ಸುಮಾರು ಜನ ಆದರೆ ನಿಮಗೆ ಯೂಸ್ ಆಗಿರುತ್ತೆ. ಯಾಕೆಂದರೆ ಅವೆಲ್ಲ ಏನು ಅಪ್ಡೇಟ್ಸ್ ಕೂಡ ವಾಟ್ಸಪ್ ಚಾನಲ್ಗೆ ಹಾಕ್ತಾ ಇರ್ತೀವಿ. ಓಕೆ, ನೆಕ್ಸ್ಟ್ ನಾವು ವೆಬ್ಸೈಟ್ ಬಗ್ಗೆ ಇಷ್ಟೇ. ಏನಾದರೂ ಇದ್ದರೆ ಫಾಲ್ಟ್ ಇದ್ದರೆ ದಯವಿಟ್ಟು ಒಂದು ಕಾಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು.